ನಾ ಏನು ಆಟ ಆಡ್ತೇನೆ ಅದ ಆಟ ಉಳ್ಕಿದೆಲ್ಲ ಶಾಟ ಹೊಲಸು ಮೂಡೈತಿ ಕುಂದಿರ್ಸ್ಕೊಂಡು ಅವ್ರಿಗೆಲ್ಲ ಮಾಟ ಮಾಡಿ ವಶೀಕರಣ ಮಾಡಿ ಈಗ ಸತ್ತಿ ನಾನು ಈಗ ಆತ್ಮಾಗಿರೋ ಒಂದ್ ಸ್ವಲ್ಪ ಟೈಮ್ ಕೊಡ್ರಿ ನನಗೆ ಅರ್ಬೇಕಾದ್ರೆ ಫಕ್ ಅನ್ನಕ್ಕೆ ನನಗೊಂದ್ಸಲ ಚಡ್ಡಿ ಅರ್ದೋಗಿತ್ತು ನಂದ ಕನ್ನಡ ಇಂಡಸ್ಟ್ರಿ ಸಿಚುವೇಶನ್ ಏನ್ ನಡೆ ಅಂತಲ್ಲ ಹಿಂಗ್ ತಲಿ ಹುಚ್ಚು ಮಾಡ ಅಂತತಿ ಸಡನ್ ಕಾಂಟ್ರವರ್ಸಿ ಯಾರಕ್ಕೆ ಕನ್ನಡ ಇಂಡಸ್ಟ್ರಿಗೆ ಮಠ ಮಂತ್ರ ಮಾಡಿ ಸರ್ ನಿಮ್ ಡ್ಯಾಡಿ ಕೌಂಟ್ ಮಾಡತ್ತ ಅದ ನನ್ನ ತಲೆಯಾಗ ನಮ್ಮ ಅಪ್ಪ ದಿನ ಮತ್ತೆ ನೆನ್ಸ ಅಂತ ಓಂ ನಮಸ್ ಎಲ್ಲ ನಂತ ನಾ ರೆಡಿ. ಅಯ್ಯೋ ಚೆನ್ನಾಗಿದೆ ಕಣೋ ಅಂತ ಬಂತ ಐ ಥಿಂಕ್ ಸತ್ತಾದ್ಗಳು ಕಲರ್ ಬ್ಲೈಂಡ್ ಹಾಕ್ಯ ನಾವು ನೀರ್ ಕೊಡಂದ ಬಡ ಬಡ ಉಚ್ಚಿ ಕೊಟ್ಬಿಟ್ಟ. ಈಗ ನೀವು ಇದು ಇನ್ನೊಂದು ಹೇಳ್ತೇನೆ ನೋಡ್ರಿ ಒಂದು ಫನ್ ಫ್ಯಾಕ್ಟ್, BGM ಹಾಕಿಂತ ಫ್ರೀ ಫೈರ್ ಭಾಳ ಪಾಪ್ಯುಲರ್. ಈಗ ಮುಕ್ಕಳರ ಫ್ರೀ ಫೈರ್ ಇಷ್ಟು ಜನ ನೀನು ಈಗ ಅಂತಲ್ಲ ಮೊದ್ಲಿಂದ ಪಾಪ್ಯುಲರ್, ನೀನು ಡಬಲ್ ತ್ರಿಬಲ್ ಪಾಪ್ಯುಲರ್ ಅದ ಎಲ್ಲವೂ ಫ್ರೀ ಫೈರ್ ಅಂತ ಬರೀ. ನಾನು ಫ್ರೀ ಫೈರ್ ಫ್ಯಾನ್ ಈಶ್ವರ್ ಗೋ ಅಂದಿದ್ದು ಗೊತ್ತಿಲ್ಲ ನಂಗೆ ಫ್ರೀ ಫೈರ್ ನೋಡಿಲ್ಲ. ಆಕ್ಚುಲಿ ಹೆಂಗಂದ್ರೆ ಲೋ ಆ್ಯಂಡ್ ಡಿವೈಸಸ್ಗೆ ಮಾಡಿದ್ದು. ಸೊ ಬೇಸಿಕಲಿ ಮಾರ್ಕೆಟ್ ಅರ್ಥ ಮಾಡ್ಕೋಬೇಕು ಆಸ್ ಅ ಗೇಮ್ ಡೆವಲಪರ್ ಹೆಂಗೆ ಮಾಡಿರ್ತಾರೆ ಅಂತಂದು. ಫ್ರೀ ಫೈರ್ನ ಲೋ ಆ್ಯಂಡ್ ಡಿವೈಸಸ್ ಮಾಡಿ ಅದ್ರೊಳಗೆ ಗೈರೋ ಇಲ್ಲ, ಲೋ ಗ್ರಾಫಿಕ್ಸ್ನ ಕೊಟ್ಟಾರ. ಈಗ ಅವ್ರಿಗೆ ಲೈಕ್ ಆಗಿಲ್ಲ. ಇವಾಗ ನೀವು ರಿಚ್, ನಿಮ್ಗೆ BGMI ಚಲೋ ಎಲ್ಲ ಲೈಕ್ ಆಕೈತಿ, ಅದ ಇವ್ರ ಹಂಗೆ ಕನ್ಸಿಡರ್ ಮಾಡ್ಬೋದು. ನಮ್ಮಂತವ್ರಿಗೆ ಮತ್ತೆ ಫ್ರೀ ಫೈರ್ ಅಂದ್ರೆ BGMI ವರ್ಷನ್ ಅದು ಕಮ್ಮಿ BGMI ಅಲ್ಲ, ಅದು ಅಲ್ಲ ಫ್ರೀ ಫೈರ್ ಒಟ್ಟು ಬ್ಯಾಟಲ್ ರಾಯಲ್. ಬಟ್ ಅದ ಜನರಿಗೆ ಹೆಂಗಂದ್ರೆ ಹಳ್ಳಿ ಒಳಗೂ ಆಟ ಆಡ್ಬೋದು ನೀವು ಅದನ್ನ. ಅಂದ್ರೆ ನೀವು ಸಣ್ಣ ಸಣ್ಣ ಫೋನ್ ಇದ್ರು 7,000 ಮೊಬೈಲ್ದಾಗ ನೀವು ಫ್ರೀ ಫೈರ್ ಆಟ ಆಡ್ಬೋದು. ಮತ್ತೆ ಮುಕ್ಕಳರ ಆಡಿಯನ್ಸ್ ಆಡಿಯನ್ಸ್ ಈಗ ಅದನ್ನ ಗೇಮಿಂಗ್ ಎಂಟ್ರಿ ಆದ್ರಿಲ್ಲ ಅವ್ರು ದೇ ನೋ ಅಬೌಟ್ ಏನೋ ಒಂದ್ ಸ್ವಲ್ಪ ಗೇಮಿಂಗ್ ಬಗ್ಗೆ ಗೊತ್ತೈತಿಲ್ಲ. ಫ್ರೀ ಫೈರ್ ಈ ಪಾರ್ಟ್ ಒಳಗೆ ಹೆವಿ ರೋಲ್ ಪ್ಲೇ ಮಾಡೈತಿ. ಹೌದಾ? ಅದು ಚಲೋ ಕಾಣಂಗಿಲ್ಲ ಅಂತಲ್ಲ, ಚಲೋ ಕಾಣದಿಲ್ಲ. ದ ಲೋ ಎಂಡ್ ಡಿವೈಸ್ದಾಗ ಬೆಟರ್. ಆಮೇಲೆ ಏನಾಯ್ತು ಇದು ಇವೆಲ್ಲ ಇದು ಬ್ಯಾನ್ ಆತಲ್ಲ, ಇದೆ PUBG ಬ್ಯಾನ್ ಆದ ಬಿಟ್ಲೆ ಫ್ರೀ ಫೈರಿಗೆ ಬಂದ್ರ ಫೌಜಿ ಬಂದಿತ್ತು, ಅದೇನಾಯ್ತು ಗೊತ್ತಿಲ್ಲ. ಫ್ರೀ ಫೈರ್ ಬಂದಿಲ್ಲ ಯಾರು ಮಾಡಿದವ್ರು ಯಾರು ಫ್ರೀ ಫೈರ್ ಅಲ್ಲ ಅದ ಅಂತೇಳಿ ಫ್ರೀ ಫೈರ್ ಹಾಕೊಂಡ್ರೆ ಅಷ್ಟು ಹಾಕೊಂಡ್ ಜನ ಯಾವ್ದಿಲ್ಲ ಅಂತೇಳಿ ಅದನ್ನ ಹಾಕೊಂಡ್ರು ಅದನ್ನ ಜಡೆ ಅಂತ ಬಿಟ್ರ ಮುಕ್ಕಳರ ಆಡ್ತಾರ ಫ್ರೀ ಫೈರ್. ಅದ್ರ ಸ್ಟ್ರೀಮ್ ಎಲ್ಲ ಮಾಡ್ತಾರ. ನಮ್ಮ ಮಾದನಗರದಾಗ ಎಷ್ಟು ಹುಡುಗರು ಅದಾರ. ನಮ್ಮ ಮನೆ ಮುಂದೆ ನಾವು ಹುಡುಗರಿಗೆ ಡೈಮಂಡ್ಸ್ ಹಾಕೊಡ್ತೇನೆ, ಅಣ್ಣ ಡೈಮಂಡ್ಸ್ ಹಾಕೊಡ ಅಂತಾನೆ. ಬೆಳಿಲಿ ಒಬ್ಬ ಗೇಮರ್ ಅಂತ ಡೈಮಂಡ್ಸ್ ಹಾಕೊಡ್ತೇನೆ. 200-150 ರೂಪಾಯಿ ಡೈಮಂಡ್ಸ್ ಬರ್ತಾವು, ಗನ್ ಸ್ಕಿನ್ ಎಲ್ಲ ತಗೋಬಹುದು. ಅಣ್ಣ ಪ್ಲೀಸ್ ಹಾಕೊಡ, ನಾ ಹಾಕೊಡ್ತೇನೆ. ಹೋಗಿ ನಾಳೆ ಅವ್ರು ಹಿಂಗ ಹಾಕೋಬೇಕಾರ ಹಾಡು ಬರ್ತೈತಿ, ಮಣ್ಣಿನ ಇಲ್ಲ ಅದ ಸಿ ಗೇಮಿಂಗ್ ಆ ರೂಟ್ಸ್ ಮಟ್ಟ ಮುಟ್ಟೈತಂತಂದ್ರೆ ಒಳ್ಳೇದಲ್ಲ. ಇಟ್ಸ್ ವೆರಿ ಗುಡ್. ಎಷ್ಟೋ ಜನ ನಾನು ನೋಡೇನಿ, ಎಷ್ಟೋ ಕಡೆ ಆ್ಯಕ್ಚುಲಿ ನೀ ಎಲ್ಲೆಲ್ಲೇ ಹಿಂಗೆ ಗೇಮಿಂಗನ್ನ ನಾ ಅನ್ಕೊಂಡಿರಂಗಿಲ್ಲ ಅಂತಲ್ಲಿ ನಾ ಫ್ರೀ ಫೈರ್ ಆಡೋರು ನೋಡೇನಿ. ₹6,000 ಮೊಬೈಲ್ನಾಗೂ ಬರ ಹಿಂಗೆ ನಾ ಹಿಂಗೆ ವಾವ್ ಅಂತೇನೆ, ವಾವ್ ಇಲ್ಲೂ ಗೇಮಿಂಗ್ ಇಂಥವ್ರು ಆಟಾಡ್ತಾರ ಗೇಮ್ಸ್ಗಳನ್ನ ಸೈಗಲ್ಲ ಅಂತ ನಂಗೆ ಎಷ್ಟು ಖುಷಿ ಆಕೈತೆ ಹೇಳೆ. ನಾ ಈ ಗೇಮರ್ಸನ್ನ ನನ್ನ ಕಡೆ ಜಕ್ಕೊಳಕ್ ಒಂದು ವೇ ಐತಿ, ಅದನ್ನ ಕ್ರ್ಯಾಕ್ ಮಾಡ್ಬೇಕು. ಫ್ರೀ ಫೈರ್ ಜಾಸ್ತಿ ಕಡಿಮೆ ನಾನು. ಬಟ್ ಫ್ರೀ ಫೈರ್ ಆಡಿಯನ್ಸ್ ಇರ್ತಾರಲ್ಲ, ಅದು ಏನಾಗ್ತೈತೆ ಅಂದ್ರೆ ಇದು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡ್ರಿ. ಆಸ್ ಅ ಸ್ಟ್ರೀಮಿಂಗ್ ಇದು ಭಾಳ ಇನ್ ಡೆಪ್ತ್ ಫ್ರೀ ಫೈರ್ ಆಟಾಡ್ತಾರೆ, BGM ಆಟಾಡ್ತಾರೆ. ಬಟ್ ಅವ್ರನ್ನ ಬೇರೆ ಗೇಮ್ ಆಟಾಡಿ ಆಕರ್ಷಿಸ್ಬೋದು ಅವ್ರಿಗೆ. ನೀವು ಆಟಾಡ್ರಿ ನಿಮ್ಮ ಮೊಬೈಲ್ದಾಗ, ನಾ ಆಟಾಡೋ ಗೇಮನ್ನು ನೀವು ನೋಡ್ರಿ. ಅವ್ರ ಗೇಮಿಂಗ್ ಅನ್ನೋದು ಏನು ಅರ್ಥ ಆಗೈತಲ್ಲ, ಈಗ ನಾ ಅವ್ರಿಗೆ ಹೇಳ್ಕೊಡ್ಬೋದು. ಇಲ್ಲ ಈಗ ನೋಡಿ ನಿನ್ನೆ ಹಾರರ್ ಗೇಮ್ ಆಡ ಅಂತಿದ್ದೆ, ಮ್ಯಾಡಿಸನ್ ಅನ್ನೋದು. ಎಷ್ಟೋ ಕೊಂಡು ಜನ ಫ್ರೀ ಫೈರ್ ನೋಡೋರು ಬಂದಿದ್ರೆ, BGM ನೋಡೋರು ಬಂದಿದ್ರೆ, ಅದನ್ನ ಹಾರರ್ ಗೇಮ್ ನೋಡಕ್ಕೆ ಬಂದಿದ್ರು ಅವ್ರು. ಗೇಮ್ ಅನ್ನೋದೊಂದು ಐಡಿಯಾ ಬಂದೈತಲ್ಲ ಈಗ, ಸೊ ಅದನ್ನ ನೋಡಕ್ಕೆ ಎಲ್ಲರೂ ಬಂದು ಎಂಜಾಯ್ ಮಾಡೋದ್ರಿ. ವ್ಯೂವರ್ಸ್ ಯಾವ್ದು ಎಂಜಾಯ್ ಮಾಡ್ತಾರೆ ನಾರ್ಮಲಿ ನಿಂದು? BGMI ಮತ್ತೇನು ಹಾರರ್ ಮತ್ತೆ ಯಾವ್ದು? ನಾ ಏನು ಆಟ ಆಡ್ತೇನೆ ಅದ ಆಟ ಉಳ್ಕಿದೆಲ್ಲ ಶಾಟ. ಅಲ್ಲ ಅಂದ್ರೆ ಲೈಕ್ ಯಾವ್ದು ಜಾಸ್ತಿ ಆಗೋದು ವ್ಯೂವರ್ಸ್ ಎಲ್ಲ? ಡೈಲಾಗ್ ಪಾಠ ಶಾಟ ಇಲ್ಲ ಇದು ಹಾಕೋದ ರೀಲ್ 1 ಮಿಲಿಯನ್ ರೀಲ್ ಇದೆ. 1 ಮಿಲಿಯನ್ ರೀಲ್ ಇದೆ ಬಸ್ಕಿರಿ ಮಾಡದೆ. ಅಂದ್ರೆ ಹೆಂಗಂದ್ರೆ ನನ್ನ ಆಡಿಯನ್ಸಿಗೆ ಇದ ಮಾಡ್ಬಿಟ್ಟೇನೆ, ರೂಢಿ ಮಾಡಿಸ್ಬಿಟ್ಟೇನೆ. ಹೆವಿ ಅದ ಟ್ರಾನ್ಸಿಷನ್ ಆಗ್ಬಿಟ್ಟೈತೆ ಹೆವಿ. ಅವ್ರಿಗೆ ಗೊತ್ತ ರೆಡ್ ಪ್ಯಾರಾಸೈಟ್ ಬಂದಂದ್ರೆ ಅವ್ಗೆ ಏನು ಅನ್ಸುತ್ತೆ, ಹೊಲಸು ಮೂಡೈತಿ. ಇಲ್ಲ ನಾವು ಒಂದೊಂದು ಟೈಮ್ ಹೆಂಗಂದ್ರೆ ಗೈಸ್ ಇವತ್ತು ನನ್ಗೆ ಗೇಮ್ ಆಡೋ ಮೂಡೇ ಇಲ್ಲ, ಅವಾಗೆ ಮಾಡ್ತೀವಿ. ಮಾಡ್ಸ್ ಯಾರು ಸ್ಪ್ಯಾಮ್ ಮಾಡಿದ್ರ ಅಂದ್ರೆ 10 ನಿಮಿಷ ಟೈಮ್ ಔಟ್ ಕೊಡ್ರಿ. ಅವಾಗ ಏನು ಮಾಡ್ತಾನಂದ್ರೆ ಇದು ಆಟ ಆಡಕ್ಕೆ ಮೂಡಿಲ್ಲ ಅಂದ್ರೆ ಕುಂದಿರ್ಸ್ಕೊಂಡು ಅವ್ರಿಗೆಲ್ಲ ಮಾಟ ಮಾಡಿ ವಶೀಕರಣ ಮಾಡಿ. ಏನು ನಿಮ್ದು ಇವ್ರದ್ದು ವಿಡಿಯೋಸ್ ಇರ್ತಾವ, ಏನು ಈಸಿ ಕಾಂಟೆಂಟ್ ನೀವು ಎಫರ್ಟ್ಸ್ ಹಾಕಿ ಮಾಡಿರ್ತೀರಿ, ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ. ಕರೆಕ್ಟ್, ಚಲೋ ನಿನ್ನ ಎಫರ್ಟ್ ಚಲೋ ಐತಿ. ಅಂದ್ರೆ ಇವ್ರಂಗೆ ಇದು ಮಾಡಂತೇನ? ಅಲ್ಲ ಬೈ, ನಾ ಅಂತೀನಿ ನೋಡ, ನೀನ್ ಏನು ಇದನ್ ಮಾಡ ಓಜಾ ಗೇಮ ಏನದ ಕರೀದು ಬೇಡ, ಸುಮ್ಮ ಬೋರ್ಡ್ ತೆಗಿ ಬಂದ್ಬಿಡ್ತಾವು.
ಹೆಂಗ ಫ್ರೆಶ್ ಇವತ್ತು ಒಂದು ಆಗಿರ್ಬೇಕು ತೆಗೆದು ಬೋರ್ಡ್ ತೆಗಿಬೇಕ ಸಟ್ಟನ ಬಂದ ಕರ್ದಿಲ್ಲ ಬೇನು ಈಗ್ರೆ ಸತ್ತಿ ನಾನು ಈಗ್ರೆ ಆತ್ಮಾಗಿರೋ ಒಂದು ಸ್ವಲ್ಪ ಟೈಮ್ ಕೊಡ್ರಿ ನನಗೆ ಅನ್ಬೇಕದು. ಆ್ಯಕ್ಚುಲಿ ನಮ್ಮ ಸ್ಮಶಾನದಾಗ ಇಲ್ಲೇ ಆಟ ನಾನು ಇಲ್ಲೇ ಐರಲ್ ಸ್ಟ್ರೀಮ್ ಮಾಡ್ಬೋದು ನಾವು ಏನ್ರೆ ಇದ ಮಾಡಿ ಪ್ಲಾನ್. ಅಲ್ಲ ಇವೊಂದು ಗ್ರ್ಯಾನಿಗೆ ನೀನು ನೋಡಿ ಮೊಕೊಂತಿಲ್ ಮತ್ತೆ ನೀನು ಬಾಜು ಕರ್ದಿದ್ದೆ ಹೆಂಗ ಬ್ಯಾಟ್ಮನ್ ಇವ ಇರ್ತಾನಲ್ಲ ವಿಲನ್ ಯಾರವ ಮಾಸ್ಕ್ ಹಾಕೊಂಡಿರ್ತಾನಲ್ಲ ಬೇನ್ ಡಾರ್ಕ್ ಹುಟ್ಟಿರ್ತಾನ ನೀವು ಹಂಗ. ಇಲ್ಲ ಅನಾಥರು ಪಿಕ್ಚರ್ನಾಗ ಉಪೇಂದ್ರ ಇದ್ದಂಗೆ ಇವ ಅಲ್ಲೇ ಇರ್ತಾನ. ನನಗೆ ಅದೇನು ಅನ್ಸಂಗಿಲ್ಲ ಸ್ಮಶಾನದಾಗ. ನನಗೆ ಹಾರರ್ ಗೇಮ್ಸ್ ಹಾರರ್ ಮೂವೀಸ್ ಆಟ ಆಡ್ತೇನಲ್ಲ ನಾನು ಹೆದರ್ತೀನಿ. ಸೌಂಡ್ ಗಿವಂಡಿಗೆ ಆತ ಒಂದೊಂದು ಟೈಮ್ ಹೆದರ್ತೀನಿ. ಸಣ್ಣಾಗಿರ್ತಲ್ಲ ಭಾಳ ಹೆದ್ರೇನ. ಆಮ್ಯಾಗ ಒಂದು ಟೈಮ್ ಬಂದ ಕೂಡಲೇ ನೋಡಿನಿ ದೇವನ ಯಾರು ತೊಗೊಂಡ್ ಬರೋದು. ಈಗ ಸ್ಮಶಾನದಾಗ ತೊಗೊಂಬಂದೆ. ಈಗ ಒಂದು ಲೇಟ್ ಆಗಿ ಹೋದ್ರೆ ಸ್ಮಶಾನದಾಗ ಕಾರ್ ಹಚ್ಬೇಕಲ್ಲ ನಾ ಈಗ. ನೋಡಿ ದೇವ ನೀನು ದೇವ ನೋಡಿ ಯಾವತ್ತರ ಫೀಲ್ ನೋಡಿ ಅಂತಲ್ಲ ಫೀಲ್ ಆಗಿಲ್ಲ ಏನು ಅನ್ಸಿಲ್ಲ. ಅಲ್ಲ ಯಾವಾಗ ಹೋಗಿಲ್ಲ ಸಣ್ಣದಾಗ. ಇಲ್ಲ ಇಲ್ಲ ಹೇಳವಲ್ಲ ಒನ್ ಟೈಮ್ ಆಗಿತ್ತೆ. ಬಟ್ ಐ ಥಿಂಕ್ ನನ್ನ ಇಲ್ಯೂಷನ್ ಇತ್ತು ಅನಿಸ್ತದ ಅದು. ಅಂದ್ರೆ ನನ್ನ ತಲೆ ಒಳಗೆ ಅದೇ ಇರ್ಬೋದು. ಅದು ಏನಾಗಿತ್ತು ಹಿಂಗೆ ಮಕ್ಕೊಂಡಾಗ ನನ್ನ ಮುಂದೊಬ್ರು ಬಂದು ನಿಂತಿದ್ದವ ನನ್ನ ನೋಡ ಅಂತಾನೆ. ನನಗೆ ಬಾಯಿಗೆ ಮಾತಾಡಕ್ ಆಗಿದ್ದಿಲ್ಲ. ಪ್ಯಾರಲೈಸಿಸ್ ಗತೆ ಆಗ್ಬಿಟ್ಟಿತ್ತು. ಹಂಗೆ ನಂಗೆ ಭಾಳ ಸಲ ಹಂಗ ಅದ ಒಂದ ಮತ್ತೆ ಆಮ್ಯಾಗೇನ ಜಾಸ್ತಿ ಆಗಿನ್ರಿ ಮಗ ಭಾಳ ಸಲ ಆಗ್ಯಾವ. ಏನ್ ಅಂತವಲ್ಲ ಅದಕ್ಕೆ ಬರಂಗಿಲ್ಲ ನಂಗೆ. ಮುಂದಾಗಿದ್ದ ಅದು ಒಂದ ಭಾಳ ಹೆದರಿಕೆ ಇತ್ತು ನನಗೆ. ಆಮೇಲೆ ಹೆಂಗ್ ಓವರ್ಕಮ್ ಒಂದು ವಾರಂತರೂ ಆಮ್ಯಾಗ ಆತ. ಆಮ್ಯಾಗ ನನಗೇನು ಅಂತ ಹೆದರಿಕೆ ಅಂತ ಏನಿಲ್ಲ. ಈಗ ಓಣ್ಯಾಗ ಸುದ್ದಿ ಇರ್ಬೋದಲ್ಲ ಹಿಂಗೆ ಒಂದು ದೆವ್ವ ಐತಿ ಹಿಂಗಂತ ಏನು ಸುದ್ದಿ ಏನಿಲ್ಲ. ಅವ್ರ ಲೈಫ್ ಮೊದಲೆಲ್ಲ ಭಾಳ ಇರ್ತೈತಿ ಇಂಥವ ಹಿಂಗೆ ಅಲ್ಲಿ ಹೋಗ್ಬೇಡ್ರಿ ಈಗೂ ಅದಾವ. ಬಟ್ ನೋಬಡಿ ಗಿವ್ಸ್ ಫಕ್. ಈಗ ಯಾರಿಗೂ ಫಕ್ ಅನ್ನಕ್ಕೆ ನನಗೊಂದ್ಸಲ ಚಡ್ಡಿ ಹರಿದೋಗಿತ್ತು ನಂದು. ಹೆಂಗಾಗೈತಿ ಯಾವ ಏಜ್ ಹೇಳಿ ಮೊದಲು? ಈಗ ಒಂದೂವರೆ ವರ್ಷದಿಂದ 1.5 ವರ್ಷದಿಂದ ಮನ್ಯಾಗ ಸುಮ್ಮ ಹಿಂಗೆ ಮಕ್ಕೊಂಡೇನಿ. ಸಡನ್ ಎದ್ದೋದಂಗೆ ಆತು ನಮ್ಮ ಮಮ್ಮಿ. ಸುಸ್ಸು ಮಾಡಕ್ಕೆ ಹೋಗಿ ನನ್ನ ರೂಮ್ನಾಗ ಮಕ್ಕೊಂತೀರಿ ನಮ್ಮಮ್ಮ. ಎದ್ದು ಹೋದ ಹಿಂಗೆ ಹೋಗಿರ್ಬೇಕು ಸುಸ್ಸು ಮಾಡಕ್ಕಂತೇಳಿ ಹಿಂಗೆ ಹೋಗ್ತೀನಿ. ಅಮ್ಮ ಮಕ್ಕೊಂಬಿಟ್ರ ಅಲ್ಲಿ ಸೊಂಡ ನನ್ನ ಬಾಡಿ ಹಿಂಗ ಲಿಟ್ರಲಿ ಹೆಂಗಂದ್ರೆ ಇದು ಬಂದೈತಿ ಅಲ್ಲಿ ಒಳಗೆ ಯಾರದಾರ ಉಸ್ರು ಹಿಂಗೆ ನಮ್ಮ ಮಮ್ಮಿ ಹಿಂಗೆ ಎದ್ದು ಬಿಟ್ಲಿ ಉಸ್ ಅಂತ ಹಿಂಗೆ ಹೋಗ್ತಾರಲ್ಲ ಹಂಗೆ ಹೋದಂಗೆ ಆತು. ತಂಡ ಹೇಳಕ ಎದ್ರಿಕಿನ ತುಣಿ ಏನಾಯ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಆಮೇಲೆ ಒಮ್ಮಕ್ಲೆ ಹಿಂಗೆ ಕಾಯಿನ್ಸ್ ಅವಾಜ್ ಗೆಜ್ಜಲ್ಲ ಬೈ ಗೆಜ್ಜದ್ ಗೊತ್ತಾಕತಿ. ಕಾಯಿನ್ಸ್ ಹೆಂಗಂದ್ರೆ ಹಿಂಗೆ ಕೈ ಹಿಂಗೆ ಬಿಟ್ರೆ ಟರ್ ಅಂತ ಬರ್ತದಲ್ಲ ಆ ಕಾಯಿನ್ಸ್ ಅವಾಜ್ ಅದ ನನ್ನ ತಲೆಯಾಗ ನಮ್ಮ ಅಪ್ಪಾರ ದಿನ ಮಾಡಲ್ಲ. ಲಿಟ್ರಲಿ ನಮ್ಮ ಅಪ್ಪಾರ ಏನ ಹಂಗ ಇತ್ತು ಏನೈತಿ ನನಗೆ ಗೊತ್ತಿಲ್ಲ. ಅದು ಹಿಂಗೆ ಬರ್ಬರ್ತ ಅವಾಜ್ ಹತ್ರ ಬರ್ಕೋಂತ ಹೊಂಟ ಟರ್ ಟರ್ಕ್ 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 ಟರ್. ನಾನು ಚಡ್ಡಿ ಹಸಿ ಏನು ತಗೋ ನೋಡ ಅವಾಜ್ ಇಲ್ಲಿಗೆ ಬರ ಅಂತೈತಿ. ಏನಿದು ಎದ್ದು ನೋಡಿದ್ರೆ ಕಳ್ಗಿಳ್ಳಾದ್ರೆ ತಲವಾರ್ ಹಾಕಿದ್ರು ಅಂತೇಳಿ ನಾನು ಸುಮ್ಮ ಹಿಂಗೆ ಅದೀನಿ. ಆಮೇಲೆ ಸಡನ್ ಹಿಂಗೆ ಒಂದು ತಲೆ ಬಂತು. ಯಾವ ಪಿಕ್ಚರ್ನ ತೋರಿಸ್ತಾರಲ್ಲ ಅದಾದ್ಮೇಲೆ ಹನುಮಾನ್ ಚಾಲೀಸ ಇಲ್ಲ ಹನುಮಪ್ಪನ ನೆನೆಸಿದ್ರೆ ನನಗೆ ಅದೊಂದು ಧೈರ್ಯ ಅಂತ ನೆನೆಸಂತೆ. ಸ್ವಲ್ಪ ದೂರ ಹೋದಂಗೆ ಅಂತದ. ಏನೋ ತಿಳಿಯವಲ್ದು ನನಗೆ ಆ ಸಿಚುವೇಶನ್ ತಿಳಿವಲ್ದ. ಸ್ವಲ್ಪ ದೂರ ಹೋದಂಗೆ ಅನಿಸ್ತದ. ಆಮೇಲೆ ಮತ್ತೆ ಸ್ವಲ್ಪ ಬಿಟ್ಟ ಸರ್ರ ಅಂತ ಹಿಂಗ ಟರ್ 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 ಚಡ್ಡಿ ಹರಿ ಮೂಮೆಂಟ್ ಅದ. ಎದ್ದು ನೋಡಕ್ ಧೈರ್ಯನೇ ಇಲ್ಲ ದೋಸ್ತ. ಹಿಂಗ್ ಹೊಳ್ಳಿದ್ ಬಿಟ್ಲಿ ಯಾವ್ದಾರ ಅಪ್ಪಿ ತಪ್ಪಿ ಇದ್ರು ಚಡ್ಡಿ ಹರಿತೈತಲ್ಲ ಸುಮ್ ಮೊಕ್ಕೊಂಬಿಡುತ್ತ ಮತ್ತೆ ಟರ್ 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 ಬಂತು. ಮತ್ತೆ ನೆನ್ಸ ಅಂತ ಓಂ ನಮಃ ಎಲ್ಲ ಸುಮ್ಮ ಹಿಂಗ್ ಹೊಂಟು ಇನ್ನೇನು ನಮ್ಮಮ್ಮನ ಎಬ್ಬಿಸ್ಬೇಕು. ನಮ್ಮಮ್ಮ ಅಂದ್ ಹಿಂಗ ಸ್ವಲ್ಪ ಹಿಂಗೆ ಮಿಸ್ಕೇಡಿದ್ರೆ ಹೋಗ್ಬಿಡ್ತದ. ನಮ್ಮ ಮಮ್ಮಿನ ದೇವಿನ ಅಂತ ಹೇಳಿ ನಾನು ಹೋಗ್ಬಿಡ್ತಪ್ಪ. ಒಂದು ವಾರ ಅದ ಥಿಂಕಿಂಗ್ ನಂಗೆ ನನಗೆ. ನಮ್ಮಮ್ಮಗೆ ಅಂದೆ ನೆಕ್ಸ್ಟ್ ಟೈಮ್ ಬಂದ್ರು ಬೈದು ಬಿಡು ಅಂತ. ಅಲ್ಲಿ ಎದ್ದು ನೋಡಕ್ಕಾಗಲ್ಲ ಆಕ್ಚುಲಿ. ನೀವು ಒದ್ರಿ ದೇವಗಳು ಫಿಯರ್ ಮೇಲೆ ಫೀಡ್ ಮಾಡ್ತಾವ. ನೀವ್ ಹೆದ್ರ ಅಂದ್ರೆ ಇನ್ನೂ ಜಾಸ್ತಿ ಅದ್ರ ಪವರ್ ಆಗೋದೆ. ನೀವ್ ಅದ್ರ ಒದ್ರಿಗೆ ಸೇಮ್ ವಿತ್ ಅನಿಮಲ್. ಯಾವ್ದ ನೀ ದೊಡ್ಡ ಪ್ರಾಣಿ ಬಂದಾಗ ನಿಂಗೆ ಹೆದರಿಕೆ ಅಂತ ಮೊದ್ಲ ಗೊತ್ತಾಗತ್ತೆ ನೀ ಹೆದರಿ ಅಂತ ಹೇಳಿ. ಒದ್ರಿದ್ರಿ ಅಂದ್ರೆ ಹೊರಕ್ ಹಾಕೈತದ. ನೆಕ್ಸ್ಟ್ ಟೈಮ್ ಬಂದಾಗ ಅದು ತಿಂಡಿಗೆ ಬಂತಂದ್ರೆ ನಾ ರೆಡಿ. ಅಯ್ಯೋ ಚೆನ್ನಾಗಿದೆ ಕಣೋ ಅಂತ ಬಂತು ನೋಡ. ಫಸ್ಟ್ ಟೈಮ್ ಅದು ದೇವ್ ಜೊತೆ ಅದಕ್ಕೆ ಫೀಲ್ ನಮಗಿಲ್ಲೇ ಇಲ್ಲ. ಅದಕ್ಕೆ ಬೇಕು ಅಂತ ವರ್ಜಿನಿಟಿ ಹಾಕೊಂಡು ನಮ್ಮ ಮನೆಗೆ ಆಗೈತೆ ಬೈ ಗೊತ್ತಾಗಿಲ್ಲ ನನಗಂತ.
ಇವ ಅಂದಲ್ಲ ಅದು ನಮ್ಮ ಮಮ್ಮಿ ಅದಾದ್ಮೇಲೆ ಲಿಟ್ರಲಿ ನಾನು ನಂದು ವಾಲ್ಪೇಪರ್ ಹನುಮಪ್ಪನ ಫೋಟೋ ನಾನು ಎಂಥ ಟೆರೇಬಲ್ ಇತ್ತು ಗೊತ್ತದು. ಫಸ್ಟ್ ಟೈಮ್ ಎಂತ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗೆ. ನಂಗೆ ದೊಡ್ಡದಂದ್ರೆ ಸಣ್ಣವಿದ್ದಾಗ ಒಂದ್ಸಲ ಏನಾಗೈತಿ ಊರೇ ಒಳಗೆ ಸೇಮ್ ಟಿಪಿಕಲ್ ಎಲ್ಲರೂ ಜಾತಿ ರೀತಿ ಕೂಡಿವಿ, ಎಲ್ಲರೂ 10-15 ಮಂದಿ ಕಸಿನ್ ಅದೀವಿ. ಸಂಡಾಸ್ಕಲ್ಲಿ ಹೋಗ್ಬೇಕು 1 ಕಿಲೋಮೀಟರ್ ದೂರ. ಬೈ ಸಂಡಾಸ್ ಭಾಳ ನೋಡ ಹೋಗ್ಲು ಹೇಳಿಲ್ಲ. ಈಸ್ ಲೈಫ್ ರಿವಾಲ್ವ್ಸ್ ಅರೌಂಡ್ ಸಂಡಾಸ್. ಸಂಡಾಸಿನ ಮ್ಯಾಗೆ ನೊಣ ಇದ್ದಂಗೆ ಮಾಡಿ. ಹಾಂ, ಏನಾಯ್ತು ಎಲ್ಲ ರೆಡಿ ಚರಿಗೆಲ್ಲ ತೊಗೊಂಡು ಹೊಂಟಿವಿ. ಮಧ್ಯಾಹ್ನ ಟೈಮ್ ಅದು, ಮುಂಜಾನೆ ಅಲ್ಲ, ಮಧ್ಯಾಹ್ನ ಟೈಮ್ ಹೊಂಟಿವಿ. ಅದು ಚಿಲ್ಲಾಗಿ ಪೂರ ತುಂಬ ರೋಡು ಚರಿಗೆ ಅಲ್ಲ ತೊಗೊಂಡು ಹೊಂಟಿವಿ 2 ಕಿಲೋಮೀಟರ್ ದೂರ ಐತಿ. ಏನೇನು ಮುಟ್ತೀವಿ ಅಲ್ಲಿ, ಇಲ್ಲೇ ಸಮೀಪ ಐತೆ, ಅದು ಕೆರೆ ಐತಿ. ಕೆರೆ ನಡಕ್ಕೆ ಒಂದು ಗಿಡ ದೊಡ್ಡದು ಹಿಂಗೆ ಸಮ್ ಗಿಡ ಐತಿ. ದೂರಿಂದ ನೋಡಂತೀವಿ, ಅಲ್ಲಿ ಮೇಲೆ ಒಂದು ದವಾ ಕುಂತೈತಿ. ಮಧ್ಯಾಹ್ನ ಹೊತ್ತಿದೆ ಹಿಂಗೆ ನೋಡಿ ಪುರ್ಸತ್ಲೆ ನಾವು ದವ್ವ ಅಲ್ಲೇ ಅನ್ನೋ ಪುರ್ಸತ್ಲೆ 2 ಕಿಲೋಮೀಟ್ರ್ ಹೊಳ್ಳಿ ಚರಿಗೆ ಹಿಡ್ಕೊಂಡು ಹಂಗೋಡ್ ಬಂದ್ವಿ. ಎಲ್ಲರೂ ನೀರು ಚೆಲ್ಲಾಡ್ಕೊಂಡು 2 ಕಿಲೋಮೀಟ್ರ್ ಮನೆಯೊಳಗೆ ಬಂದ್ವಿ. ಎಲ್ಲರೂ ಕರ್ಕೊಂಡು ಹೋಗಿ ಒಂದು 10-20 ಮಂದಿ ಹೋಗಿ ಅಲ್ಲಿ ಅಂಟಿ ಅಂಕಲ್ಗಳಿಲ್ಲ, ಅಲ್ಲಿ ದೆವ್ವ ಐತೆ ಅಂತ ಹೇಳಿ 2 ಕಿಲೋಮೀಟ್ರ್ ನಡ್ಕೊಂಡು ಕರ್ಕೊಂಡು ಹೋಗಿ. ಯಾರು ಸಂಡಾಸ್ ಮಾಡಿಲ್ಲ ಮತ್ತೆ ಅದೆಲ್ಲ ಹೊರಗೆ ವಾಪಸ್ ಫುಡ್ ಆಗ್ಬಿಟ್ಟಿರ್ತದ. ಇಂಥದ್ದು ನೋಡಿದ್ ಬಿಟ್ಲೆ ಸಂಡಾಸ್ ಹಿಂದಿಂದ ಮೇಲೆ ಫುಡ್ ಮತ್ತೆ ಡೈಜೆಷನ್ ಸ್ಟಾರ್ಟ್ ಆಗಿರ್ತೈತಿ. ಇದ್ಯಾಕೆ ಬಂತು ವಾಪಸ್ ಅಂತಿರೋದು ಜಟ್ರ ಹೆದರಿಕೆಗೆ ಬಂದ ತಗೋಬಿ ಅಂತೇಳಿ ಹೋಗಿ ನೋಡ್ತೀವಿ. ಹೋಗಿ ನೋಡಿ ಅಲ್ಲಿ ಹೋಗಿ ಮೇಲೆ ತುಂಬ ಸೀರೆ ಇತ್ತಲ್ಲಿ, ಯಾರ ಸೀರೆ ಒಣ ಹಾಕ್ಯಾರ. ಅದನ್ನ ನೋಡಿ ಚಡ್ಡಿ ಹರ್ಕೊಂಡು ಓಡಾಡಿದ್ವಿ ನೋಡಿ ಎಲ್ಲರೂ ನಾವು. ಸೀರೆ ನೋಡಿ ಅದು ಆ ದೊಡ್ಡ ಗಿಡದ ಮೇಲೆ ಯಾವ ಮಂಗೇಶ್ವರ ಮಗ ಸೀರೆ ಒಣಕ್ಕೆ ನಾವು ಅಲ್ಲಪ್ಪ ಶೇಪ್ ಹಾರ ಹೋಗಿರ್ಬೇಕೇನೋ ಗಾಳಿಯಾಗ. ಹೆಂಗ್ ಚೇತನ್ ಬೈ ಹಂಗ್ಯಾಕೆ ಇಲ್ಲ ಬೈ ಅದು ಹೇಳ್ತಿಲ್ಲ, ದೆವ್ವನ ಸಿರಿ ಬಿಚ್ಚಿ ಅಡ್ಡಾಡಕ್ ಆಗಿರ್ಬೇಕು ಹಂಗೆ ಥಿಂಕ್ ಮಾಡಿ. ಆಮೇಲೆ ಇನ್ನೊಂದು ಅವಾಗ ಅದು ಕಾಮಿಡಿ ಇಲ್ಲ, ದೆವ್ವಕ್ಕೆ ಬಿಳೆ ಸೀರೆನೇ ಅದಕ್ಕೆ ಪಾಪ ಅದಕ್ಕೂ ಒಂದು ಲೈಫ್ ಐತಿ. ಕಲರ್ ಇಲ್ಲ. ಐ ಥಿಂಕ್ ಸತ್ತ ಅದ್ಗಳು ಕಲರ್ ಬ್ಲೈಂಡ್ ಹಾಕ್ಯ ನಾವು ಇರ್ಬೇಕು. ಅಲ್ಲ ಅವು ಕಲರ್ ಕಳೆದೊಕ್ಕತ್ ಕಾಣ. ಇಲ್ಲೇ ಮೇ ಬಿ ನೀ ಸತ್ತ ವೈಟ್ ಕಲರ್ ಅನಿಸುತ್ತಾರ, ಅದಕ್ಕೇನೇ ಇರ್ಬೋದು. ಹಂಗೂ ಅಲ್ಲೇ ನೀ ಸತ್ತ ಮೇಲೆ ನೋಡಿ ದೇಹ ದೆವ್ವಾಗೈತಿ, ಅರಿವು ಹೆಂಗ್ ದೆವ್ವ ಆದ್ವು? ಮೇ ಬಿ ಅದು ಅವಾಗ ಬ್ಲ್ಯಾಕ್ ಅಂಡ್ ವೈಟ್ ಮೂವಿ ಒಳಗೆ ಅವಾಗಿನ ಕಾಲಕ್ಕೆ ಹೆಂಗೆ ಸ್ಟಾರ್ಟ್ ಆಗಿಬಿಟ್ಟಿರ್ಬೇಕು. ನೋಡ ಅರಿವು ಹೆಂಗ್ ದೆವ್ವ ಅಂತ ಹೇಳ ನನಗೆ. ಅದು ಹೆಂಗ್ ಇದ್ರ ಅರ್ಥ ನಿನಗೆ ಗೊತ್ತಾಗಬೇಕು. ಇಟ್ಸ್ ಆಲ್ ಇಮ್ಯಾಜಿನರಿ. ನೀನು ಬೇಕಂದ್ರೆ ಅಲ್ಲೇ ಅದು ಬರೀ ಉಸಿರು ನನಗೆ ಇದು ಬಂದಿಲ್ಲ. ಅದಿದು ಒಂದೇ ನೆಕ್ಸ್ಟ್ ಟೈಮ್ ಒಂದು ಪಾಡ್ಕಾಸ್ಟ್ ಮಾಡೋಣ. ಏನ್ ಮಾಡೋಣ ಅಂದ್ರೆ ಬೋರ್ಡ್ ಇಡೋಣ. ಓಜಾ ಬೋರ್ಡ್ ಏನ್ ಬೋರ್ಡ್ ಅದನ್ನಿಟ್ಟು ಇಲ್ಲೇ ಮಾಡೋಣ, ಟ್ರೈ ಮಾಡುವ. ಬೇಡಪ್ಪ ಇಲ್ಲೇ ಇಲ್ಲೊಂದು ಆಲ್ರೆಡಿ ಐತಿ. ಈ ಮನೆಯೊಳಗೆ ಐತಿ ಆಲ್ರೆಡಿ, ಗೊತ್ತಿಲ್ಲ ಹಿಂಗೆ ಒಂದು ಸೀನ್ ಐತಿಲ್ಲ. ಒಂದು ಸೀನ್ ಆಗೈತಿ. ಇವ್ರು ರಾತ್ರಿ ಮಕ್ಕೊಳಂಗಿಲ್ಲ ಹೋಲಿ ಬಿಡ. ಈ ಮನಿ ಮತ್ತೆ ಬಾಡಿಗೆ ಕೊಡೋರಿದ್ರೆ ಮತ್ತೆ ಮುಗುಳು ಹಿಡಿದ್ಕೊಂಡಿರು. ಈಗ ಆಲ್ರೆಡಿ ಇಲ್ಲಿ ಸೀನ್ ಐತೆ, ಯಾರು ಮುಖಂಗಿಲ್ಲ ನಾವಿಲ್ಲ ಹೆದರ್ತೀವಿ ಭಾಳ. 3 ದಿವಸ ಒಬ್ಬನ ಮುಕ್ಕೊಂಡಿನಿ. ಏನಾಗಿತ್ತು ಅವಾಗ? ಏನು ಅದ ಹನುಮಾನ್ ಚಾಲೀಸ ಹಚ್ಚಿ ಮುಕ್ಕೊಂಡ್ಬಿಡುದು. ಇಲ್ಲಾರು ಅದಕ್ಕೆ ಮುಖಂಗಿಲ್ಲ ಯಾರು. ಹಂಗೇನಿಲ್ಲ, ಸುಮ್ಮನೆ ಬೈದು ಬಿಡುದು ನೆಕ್ಸ್ಟ್ ಟೈಮ್. ಈಗ ಅದೇನಾಗೈತಿ ಇತ್ತು ಕಾಣಿಸ್ತೈತಿ. ಶಿವು ನಾವು ಕುಂತು ಬೈದು ಮಾತಿಗೆ ಒಂದೊಂದ್ಸಲ ಬೈದು ಅದು ಎದ್ರಿ ಹೋಗ್ಬಿಟ್ಟೈತಿ. ನಾವು ನಡ ಕಿವಿ ಅಂತ ಪವಿತ್ರ ಅಂತ ನಂದಂತ. ಹೆಂಗೆ ಚೀರಾಡ್ತೀವಿ ಹೇಳಿಲ್ಲ, ಮಧ್ಯಾಹ್ನ ಫುಲ್ ಭಾಳ ಚೀರಾಡ್ತೀವಿ. ಅವ್ರ ಒಮ್ಮೆ ಏನು ಅನ್ನಂಗಿಲ್ಲ ಪಾಪ. ಏನು ಮತ್ತೆ ಮಗ ನಾ ಅದನ್ನ ಮಗಿಗೆ ಏನಂದ್ರು ಮನೆ ಬಿಟ್ಟು ಹೋಗಕತಿ ಅಂತ ಮಗಿಗೆ ಏನು ಮಾಡಕ್ಕೆ. ಸೊ ಚಲೋ ಓಜಾ ಬೋರ್ಡ್ ಅಲ್ಲ ಅದು. ಇಲ್ಲ ಆಡಿಲ್ಲ ಅಂದ್ರೆ ಬೇರೆ ಕಡೆ ಎಲ್ಲರೂ ಆಡೋಲ್ಲ. ಅಂದ್ರೆ ಅಲ್ಲಿ ಇರಬಾರ್ದು ಅಂತಲ್ಲಿ ಅದು ಬಂದ್ರು ನಾನು ಕುಂದ್ರಿಸಿ ಓಡಿ ಬಂದ್ಬಿಡು. ಬಾಜುಕ ಹತ್ರ ಆಕೈತಿ. ಟೈಮ್ ಇಲ್ಲ ಬೇ ಒಂದ್ ಅರ್ಧ ತಾಸು ಬಂದು ಹೋಗೋದ ಸಡನ್ ಬಂದ್. ಈಗ ಅದ್ ಹೆಂಗೈತೆ ಹೇಳ ಮಿಡ್ ವೇ ಸ್ಟಾಪ್ ಮಾಡ್ಬಾರ್ದು ಅಂದ್ರೆ ಅದು ಬಂದ ಆದ್ಮೇಲೆ ಹಿಂಗೇನ ಮಿಡ್ ವೇ ಸ್ಟಾಪ್ ಐತಿಲ್ಲ ಗೊತ್ತಿಲ್ಲ. ನೀ ಹೆದರ್ತೀರನ? ಇಲ್ಲ ಬ್ರೋ ಅನ್ಕೊಂಡಿನ ಹೆದರ್ತೇನಪ್ಪ, ನಾ ಹೆದರ್ತೇನೆ. ಅಲ್ಲ ಮೇ ಬಿ ಬಂದ್ರೆ ಹೆದರ್ಬೋದು, ನಂಗೆ ಆಗಿಲ್ಲ. ಸೂಪರ್ ನ್ಯಾಚುರಲ್ ಇದು ಸೂಪರ್ ಏನ್ ಸೂಪರ್ ನ್ಯಾಚುರಲ್ ಪವರ್. ಈಗ ಟಿಪಿಕಲ್ ನಾನು ವಿಕಾಸ್ ಗೌಡ ಅವರು ಗೋಸ್ಟ್ ಹಂಡಿ ಹೊಂಟೆ. ಗೋಸ್ಟ್ ಅಂತ ಒಂದ್ಸಲ ಹೋಗಿದ್ವಿ ಬ್ರೋ. ಒಂದ್ 4 ಜನ 5 ಜನ ಇದ್ದಾಗ ಏನಿಲ್ಲ ಬೈ, ಒಬ್ಬನಿದ್ದ ಚಡ್ಡಿ ಹರಿತೈತಿ. ಲೈಟ್ ಹಚ್ಬೇಕಂದ್ರು ಹಿಂದೆ ಐತಿನ ಅದು ಹೆಂಗ ಲಿಟ್ರಲಿ ಅದು ಆದ್ಮೇಲೆ ಅದು ಒಂದೊಂದು ವಿಡಿಯೋ ಮಾಡ್ರ ಗೊತ್ತಾ, ಹಿಂಗ್ ಲೈಟ್ ಹರ್ಸಿದ್ರು ದಿಕ್ಕಿ ಓಡುದು. ನಮ್ಮ ಮನಿ ಮುಕ್ಕಳರ ಉದ್ದೈತಿ, ಹಚ್ಚಿ ದಿಗಿ ಹಿಂದೆ ನೋಡ್ಲಕ್ ಬಂದ್ಬಿಡುದು, ಬಂದ್ ಕದಾಕೊಂಡ್ ಮಕೊಂಡ್ಬಿಡುದು. ಸೇಫ್ ಮೊಬೈಲ್ ಐತೆ ಸೇಫ್ ಅನ್ನೋನಿಗೆಲ್ಲ ಇದು ಹೇಳಿ ಫಸ್ಟ್ ಥ್ಯಾಂಕ್ಸ್ ಹೇಳೋಂಗ. ಥ್ಯಾಂಕ್ಸ್ ಅಂತಲ್ಲ, ಹಂಗಲ್ಲ ಕಾಲ ಇಲ್ಲಪ್ಪ ಅದು ಜೆರಾಕ್ಸ್ ಇಟ್ಟಿನ ಮನೆ ಹಂಗಲ್ಲ. ಯಾರೋ ಒಬ್ರು ಸ್ಪಾರ್ಕ್ ಹಚ್ಬೇಕಿತ್ತು, ನಾನಿಲ್ಲ ಅಂದ್ರು ಯಾರು ಮಾಡ್ತಿದ್ದಿಲ್ಲ ಅನ್ಸದ. ರೆಡ್ ಪರಸನ್ ಇವ್ರು ಇಲ್ಲೇ ಸೋಕಾರ ಅದು ನಾ ಅದ ಅಂದೆಲ್ಲ ಅವತ್ತು ನಿಮಗೆ ಟಿಪಿಕಲ್ ಅವ್ರು ನನಗೆ ಮಾಡಿದ್ರೆ
ನಾನು ನಿಮಗೆ ಮಾಡಿದೆ ಇನ್ನೊಬ್ರಿಗೆ ಮಾಡ್ರಿ. ಏನ್ ಮಾಡ್ಬೇಕು ಅಂತ ಬುದ್ಧಿನೇ ಇಲ್ಲ ನನಗೆ, ಕೆಟ್ಟ ಹೊಲಸ್ ಬುದ್ಧಿ ನಂದು. ಈಗ ಮಾಡ್ಬೇಕು ನಾನು ನಂದು. ಈಗ ಇನ್ನೊಬ್ಬರು ಇವ್ರು ಅದಾರ ಸಣ್ಣ ಕ್ರಿಯೇಟರ್ ಸಂಜನಾ ಕರೋಶಿ ಅಂತ, ಅವ್ರಿಗೆ ಮಾಡ್ಬೇಕು. ಹಂಗ ನೋಡಿಲ್ಲ ಅಲ್ಲೂ ಹುಡುಗಿಯರಿಗೆ ಚೂಸ್ ಮಾಡಿದ ಅವ. ಇಲ್ಲ ನನಗೆ ನಂದು ಒಬ್ಬರು ಸ್ಕ್ಯಾಂಡಿಗೆ ಮಾಡೋಣ, ಸ್ಕ್ಯಾಂಡಿಗೆ ಮಾಡೋಣ. ಈಗ ನಾ ಸ್ಕ್ಯಾಂಡಿ ಅಂದ್ರು ಇಲ್ಲ ಸಂಜನಾ ಸ್ಕ್ಯಾಂಡಿಗೆ ನಾವು ಎಷ್ಟು ಸಲ ಮಾಡಿದ್ಮೇಲೆ ಈಗ ಅಷ್ಟೇ. ಫಸ್ಟ್ ಅವನ ಜೊತೆ ಪಾಡ್ಕಾಸ್ಟಿಗೆ ಬಂದಿದ್ದ ನಾವು. ಹೌದೌದು, ನಮ್ಮಿಂದ ಅಂದ್ರೆ ನಾವು ಅವಾಗಿಂದ ಸಪೋರ್ಟ್ನಾಗ ಇಟ್ಟಿವಿ ಅವನಿಗೆ. ಅಲ್ಲ ಜನ ಇಟ್ಟಿರಲ್ಲ, ಅದಕ್ಕೆ 100K ಆಗತ್ತಿಲ್ಲ ಅದು. ಈಗ ನೋಡಿ, ಈಗ 100K ಆದ್ಮೇಲೆ ನಾನು ಅದು 100K ಪಾಡ್ಕಾಸ್ಟಿಗೆ ನಾವು ಹೋಗ್ತೇನೆ, ಅದಾದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗ್ತದೆ. ವಿಲ್ ಬ್ರೇಕ್ ಇಟ್. ಇಲ್ಲ ಸ್ಕ್ಯಾಂಡಿಗೂ ಯಾವತ್ತಿದ್ರು ಹೆಂಗೈತಂದ್ರೆ ಅವು ಹುಡುಗರ್ದು ಆಗ್ಲಿ ಮಜಾ ಮಾಡೋಣ. ಆದ್ರೆ ಹೆಂಗಂದ್ರೆ ಹಿಂಗೆ ಹೇಳಕ್ ಒಂಟೆ ಮುಜುಗರ ಮಾಡ್ರು ಅನ್ನೋದಕ್ಕೆ ಇದೇನದ ಅದು ಯಾವತ್ತಿದ್ರು ಆಗ್ತದ ಬಿಡು, ಹೋಲಿ ನಾಳೆ ಜನ ಮಾಡ್ತಾರ ಅಂತ ಹೇಳಿ. ಅವತ್ತು ಸ್ಟಾರ್ಟಿಂಗ್ ಬಂದ್ ನನ್ನ ಜೋಕ್ ಮಾಡೋದಿಲ್ಲ, ನೀವು ಲಿಟ್ರಲಿ ಏದೇರ್ ಬಿಡಿ ಸಣ್ಣ ಜೋಕರ್ ಕೊಟ್ಟಿದ್ರಲ್ಲ ಅದು. ಇಲ್ಲ ಆಮೇಲೆ ಹಂಗ ಸುಮ್ಮನೆ ಫಸ್ಟಿಗೆ ಹಂಗ ಒಂದ್ 2-3 ಇರ್ಬೇಕಂತ, ಆಮೇಲೆ ಅದನ್ನ ಕಂಟಿನ್ಯೂ ಮಾಡ ಅಂತಲ್ಲ. ಓಕೆ ಆಗ್ಲಿ ತಗೋ, ಕಂಟಿನ್ಯೂ ಆಗ್ಲಿ ಆಗಕಂತೈತಿ. ಅಂದ್ರೆ ಒಂದು ಟಾಪಿಕ್ ಸಿಕ್ತ ಹೆಂಗಂದ್ರೆ ನನಗೆ ಇಡೀ ಆ ಇವೆಂಟ್ ಮೇನ್ ಟ್ರೈಬಲ್ ಟ್ರೈಬ್ ಸೈಕ್ ಇವೆಂಟ್ ಮಾಡ್ಬಿಟ್ರು. ಆ ಇವೆಂಟ್ ಚೇತನ್ ಬಾಯ್ 100K ಯೋಚನೆ ಮಾಡ, 3 ದಿವಸ 2 ದಿವಸ 100K. ಭಾರಿ ಇಟ್ ವಾಸ್ ಅ ಸೆನ್ಸೇಷನ್. ಲಿಟರಲಿ ಎಲ್ಲರೂ ಗೊತ್ತೆ 7 ಲಕ್ಷ ಹೊಡೆದಿ ಮಚ್ಚ. ಇದು ಇವ್ರದ್ದು ಟಿಪಿಕಲ್ ಅವ್ರದ್ದು 1 ಮಿಲಿಯನ್ ಹೋಗೈತದ. 1 ಮಿಲಿಯನ್ ಅಲ್ಲೇ ಇಲ್ಲೇ ನಿಂದ 7 ಲಕ್ಷ. ಆಮೇಲೆ ಈ ಸ್ಟೋರಿ ನನ್ನ ಬರ್ತ್ಡೇಗೆ ಅಷ್ಟು ಮೆನ್ಷನ್ ಆಗಿಲ್ಲ. ನಾನು 100Kಗೆ ಏನಿಲ್ಲ 150ರಿಂದ 200 ಸ್ಟೋರಿ ಮೆನ್ಷನ್ ಇದ್ದೆ ನಾನು ಅದಕ್ಕೆ ಯಾರಿಗೆ ರಿಪ್ಲೈ ಮಾಡ್ಲಿ ಏನ್ ಮಾಡ್ಲಿ ಮೂಮೆಂಟ್ ಟು ಬಿ ಸೆಲೆಬ್ರೇಟೆಡ್. ಅವತ್ತು ನಂಬರ್ಸ್ ವಿನ್ ಆಗ್ಲಿಲ್ಲ, ಅವತ್ತು ಒಗ್ಗಟ್ಟು ವಿನ್ ಆತ. ಅದೇನದು ಎಲ್ಲರೂ ಸೇರಿ ಮಾಡ್ಸಕ್ ನಿಂತ್ರಲ್ಲ, ಅದು ವಿನ್ ಆತ್. ನನಗೆ ಅಲ್ಲೇ ನನಗೆ ಎಂತ ಖುಷಿ ಅನ್ಸಿದ್ದಂದ್ರೆ ಹೆಂಗಂದ್ರೆ, ಈಗ ನಾವು ಫಸ್ಟ್ ಟೈಮ್ ಮೀಟ್ ಆಗಿದ್ವಿ ಎಷ್ಟು ಅಕೌಂಟ್ ಕ್ರಿಯೇಟರ್ಸ್ ಎಲ್ಲರಿಗೂ. ಹೆಂಗಾತ ಮಾಡ್ಬೇಕು, ಆಗ್ಲಿ ನಾವು ಮಾಡೋಣ, ಏನಾರ ಸಪೋರ್ಟ್ ಬಂತಲ್ಲ, ಅದು ನನಗೆ ಅಮೇಝಿಂಗ್ ಅನಿಸ್ತ. ನಾ ಇನ್ನೂ ಆದ್ರೂ ಅದಕ್ಕೆ ವೆರಿ ಥ್ಯಾಂಕ್ಫುಲ್ ಟು ಯು ಅಂಡ್ ಎವ್ರಿ ಒನ್. ಆಕ್ಚುಲಿ ನಾ ಅಂತಲ್ಲ, ಎವ್ರಿ ಒನ್ ಅಲ್ಲಿ ಸ್ಟಾರ್ಟ್ ಮಾಡಿದ್ನ ನೋಡು. ಸ್ಟಾರ್ಟ್ ಮಾಡಿದ್ರು ಒಂದಿಷ್ಟು ಜನ ಹೋಲಿ ಬಿಡ ಏನೇ ಇರ್ಬೇಕು ಬಿಡ. ಇಲ್ಲ ವಾದಿ ಶುರು ಹಚ್ಚಿದ, ಬೈ ಸ್ಟಾರ್ಟ್ ಮಾಡಕ್ ಪ್ರಕಾಶ್ ಆರ್ಕೆ, ಆಮೇಲೆ ಉಡಾ ಸ್ಟಾರ್ಟ್ ಮಾಡಿದ, ಜಿಜೆ ಸ್ಟಾರ್ಟ್ ಮಾಡಿದ, ಜೆಬಿ ಎಲ್ಲರೂ ಮಾತಿಗೆ ಮಕ್ಸದ್ ಬೈ ಫುಲ್ ನಮ್ದು ಏನಿಲ್ಲ ಅಜೆಂಡಾ ಮೇನು 100K ಅಜೆಂಡಾ ಇದೆ. ಮತ್ತೆ ಹೆಂಗಾಗಿದೆ ಯೂಟ್ಯೂಬಿಂದ ನಮ್ದು ಇದು ಚೇತನ್ ಬ್ಲಾಗ್ ಚಾನಲ್ ಒಳಗೆ ಎಲ್ಲರೂ ಕಮೆಂಟ್ ಮಾಡ್ತಾರೆ, ಬೈ 100K ಇಲ್ಲ ಮತ್ತೆ ಎಲ್ಲರೂ ಹೇಳಿದೆ ಬೈಕೊಂಡು ಅವ್ರಿಗೆ ಫಾಲೋ ಮಾಡಂಗಿಲ್ಲ ಇನ್ಸ್ಟಾಗ್ರಾಮ್. ಬಟ್ ಅಲ್ಲೂ ಸಬ್ಸ್ಕ್ರೈಬರ್ಸ್ ಅಲ್ಲೂ ಬಂದ್ರು. ಮನ್ನಿ ವ್ಲಾಗ್ ಹಾಕಿದಾಗ ಕಾಂಟ್ರಿಬ್ಯೂಷನ್ ಆದಾಗ ನಾನು ನೋಡಿದೆ, ಅಲ್ಲಿನೂ ಒಂದೂವರೆ 1,000 ಮೇಲೆ ಸಬ್ಸ್ಕ್ರೈಬರ್ಸ್. ಆಮೇಲೆ ಇನ್ನೊಂದು ಹೆಂಗಾತಂದ್ರೆ ಎಲ್ಲರಿಗೂ ಗೊತ್ತೈತಿ ಅಂದ್ರೆ ಹಳೇದಿಂದನ ಅದೇ ಅದನ್ನ ತಲೆ ಒಳಗೆ ಅದೇ ಇತ್ತು, ಪ್ರೆಸೆನ್ಸ್ ಐತಿ, ಜನರು ಫಾಲೋ ಮಾಡವಲ್ಲ. ಎಲ್ಲರನ್ನು ಮೀಟ ಬಂದಿದ್ದೆ ನಾ. ಜೆಬಿನೂ ಮೊದ್ಲ ಮೀಟ್ ಆಗಿನಿ, 3 ವರ್ಷದಿಂದ ಜೆಬಿನ ಮೀಟ್ ಆಗಿದ್ದೆ. ವಾದಿ ಉಡಾಳ ಇವರೆಲ್ಲರೂ ಅವಾಗಿಂದನೇ ಪರಿಚಯ, ನೀವು ಪರಿಚಯ. ಅದಕ್ಕೆ ವೈಬ್ ಕ್ರಿಯೇಟ್ ಎಂತ ವೈಬ್ ಇತ್ತು ಆ ಇವೆಂಟ್, ಕ್ರೇಜಿ ವೈಬ್. ಎಲ್ಲರೂ ಪರಿಚಯ ಅದಾರೆ, ಎಲ್ಲರ ಮೇಲೆ ಎಲ್ಲರೂ ಕಾಲ ಹಾಕಿ ಮುಕ್ಳು ಹಾಡೋ. ಹೆಂಗ ಫುಲ್ ಇವೆಂಟ್ ಒಂದ್ ಸೈಡ್, ಅದು ಒಂದೇ ಸೀನ್ ಒಂದ್ ಸೈಡ್. ಆಮೇಲೆ ಅಲ್ಲಿ ಬಂದವ್ರ ಇವನ್ ಸಾಹಿಲ್ ಪರಿಚಯ ಇದ್ದ, ಇವನ್ ಅವ್ರ ಇಲ್ಲಿ ಧಾರವಾಡದ ಕ್ರಿಯೇಟರ್ಸ್ ಪರಿಚಯ ಇದ್ರು. ಒಂದ್ 10 ಜನ ಬಿಟ್ಟು ಉಳ್ದವ್ರು ಎಲ್ಲರೂ ಪರಿಚಯದವ್ರ. ಆಮೇಲೆ ಎಲ್ಲರನ್ನೂ ಒಂದಲ್ಲ ಒಂದ್ ಟೈಮ್ನಾಗ ಮೀಟ ಬಿಟ್ಟಿದ್ವಿ. ಹಂಗಾಗಿ ಅದೊಂದು ಟೈಪ್ ಇವೆಂಟ್ ಅವ್ರಿಗೂ ಏನು ಅನಿಸ್ತು, ಹೌದು ಮತ್ತೆ ಏನಾಯ್ತಾನ ಬರೀ ಇವೆಂಟ್ ಆಗಿದ್ರು ಮಜಾ ಇತ್ತು. ಆದ್ರೆ ಇದಾದ ಆಡಾಗಿ ಫುಲ್ ಇದಾಗ್ತದೆ ಪಂಪ ಪೂರ. ಆ ಇವೆಂಟ್ ನೆನೆಸ್ಕೊಂಡ್ರೆ ಈಗ ನಾನು ವ್ಲಾಗ್ ಎಡಿಟ್ ಮಾಡಿ ಎಲ್ಲ ಕಣ್ಣು ಮುಂದದವ. ಎಲ್ಲ ಇವೆಂಟ್ನಾಗಿಂದ ಏನೇನು ನಡೆದೈತಿ, ಆ ಮಷ್ಕಿರಿ, ಆ ಪ್ರತಿ ಡೈಲಾಗ್ ಎಲ್ಲಾನು ಕಣ್ಣು ಮುಂದದವಲ್ಲ. ನನಗೆ ಇನ್ನೊಂದು ಸರ್ಪ್ರೈಸ್ ಅನ್ಸಿದ್ದು, ನಾನು 7-8 ನಿಮಿಷ ಸ್ಟೇಜ್ ಮೇಲೆ ಮಾತಾಡಿನ. ನಾನು ಹೆಂಗೆ ಅನ್ಸತ್ತಂತಂದ್ರೆ ನೀವು ನಾರ್ಮಲ್ ಇದ್ರಿ, ಬಟ್ ಕುಡಿದ್ ಮಾತ್ರ ಅಂತೀರ ಅನಿಸ್ತಾವ. ಅದಲ್ಲ ಅಷ್ಟು ನಾನು 100K ನಶಾನಾಗಿದ್ದೆ. ಬಂದ್ ಕೇಳಿದಂಗ ನನಗೂ ಹಂಗ ಅನಿಸ್ತ ಆಕ್ಚುಲಿ. ವೈ ಕುಡ್ದಿದ್ರಿ ನೀವು ಅಂತ. ಏನು ಇದ್ದಿದ್ದಿಲ್ಲ. ಇಲ್ಲ ಏನಿಲ್ಲ, ಹೆಂಗ್ ಕುಡಿಯಕ ಕುಡಿಯಂಗಿಲ್ಲ ಅದ್ರಾಗ ಪಾಯಿಂಟ್ಲ.
ಅದು ಒಂದ್ ವೇಳೆ ಮೇ ಬಿ ಇದ್ರದ್ದು ಅದು ಇದ್ರ ನಶ ಆಯ್ತದ ಎಲ್ಲರೂ ನನಗೆ ಉಪ್ಸಿದ ನಶ ಆಯ್ತು. ಅದ್ರ ಈಗ 100K ಇರ್ಲ ಮೇಲೆ ಹೋಗಿ ಒಂದು ಸ್ವಲ್ಪ ಈಗ ಈಶಾನ್ ಮಾತಾಡ್ಸಂಗ ರಿಪ್ಲೈ ಕೊಡ್ಬೇಡ್ರಿ. ನೀರ್ ಕೊಡ ಬಡ ಬಡ ಉಚ್ಚಿ ಕೊಟ್ಬಿಟ್ಟ ಕಾಲ್ ಹಚ್ತೀನಿ ಯಾರ್ಲಿ ರೊಕ್ಕ ಕೊಡಂತೀನಿ. ಹಾ ಹೇಳಿ ಇಷ್ಟ ಅಂತ ಏನ್ ಬೈ ಈಗ ಮುಗಿದತ್ತ ಇವಂದು ಮಾಡಿಸ್ಬೇಕು 100K ಅಂದ್ರೆ ನಾವು ಭಾಳ ಟೈಮ್ 8 ವರ್ಷ ಹಾಕ್ಬೇಕು. ಅದ್ರಾಗ ಅದಕ್ಕ ಏನ್ ಮಾಡ ಅಂತ ಹೇಳ ನಾವು ಒಂದು ಬೇರೆ ಲೆಕ್ಕದಾಗ ಅವ್ನಿಗೆ 100K ಮಾಡ್ಸ ಅಂತೀನಿ. ನನ್ನ ಪಾಡ್ಕಾಸ್ಟ್ನೇ ನಾನು ಕಾಂಟೆಂಟ್ ಕೊಡೋದು. ಮೊನ್ನೆ ನೋಡ ಅದೇನಾತ ಕುಕಿಂಗಿಂದ ನಾ ಏನು ನೋಡಂತೀನಿ ಫ್ಲೋ ಒಳಗೆ ಫುಲ್ ಸುಸ್ತಾಗೈತಿ. ಇದು ನಂಗೆ ಅನಿಸ್ತು ಮೇ ಬಿ ಚಲೋ ನಂಗೆ ಪರ್ಸ್ನಲಿ ಸೇರ್ತು. ಇದು ಹಾಕ್ಬಿಟ್ಟೆ ತಾಯಿ ನಡ ಎಷ್ಟು ರಿಲೇಟಬಲ್ ಕಾಂಟೆಂಟ್ ಎಷ್ಟು ಶೇರ್ 1 million ಬಿಡ್ತದೆ ಆಲ್ಮೋಸ್ಟ್. ನಾವು ಅಡಿಗೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಅಡಿಗೆ ಮಾಡೋರ್ದು ಹೆಂಗಿರ್ತದೆ ಅಂದ್ರೆ ಈಗ ಮತ್ತೆ ಅದನ್ನ ರಿಪೀಟ್ ಹಾಕಿ ಮತ್ತೆ ಆಗ್ತಾ ಈಗ ಅಡಿಗೆ ಮಾಡೋರ್ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ನಾವು ಎಷ್ಟ ಹೊಡೆದಾಡಿ ಗಿಡದಾಡಿ ಅಡಿಗೆ ಮಾಡಿದ್ರು ಎಂಡ್ ಆಫ್ ದಿ ಡೇ ಈಗ ನನ್ನ ಜೊತೆ ಸುತ್ತಲಿದ್ದವ್ರು ಒಂದು ತುತ್ತು ತಿಂದು ಸೆಕ್ಸಿ ಐತ್ಲಿ ಅಂದ್ರೆ ಸಾಕು, ಫುಲ್ ಖುಷಿ. ಅದ ಒಂದು ರಿಯಾಕ್ಷನ್ಗೆ ಅದೊಂದು ಇದ್ರ ಸಂಬಂಧ ಎಫರ್ಟ್ ಹಾಕ್ತಿರ್ತಾನವ. ಅದನ್ನು ಮಾಡೋನು ಇದನ್ನು ಮಾಡೋನು ಹಂಗೆ ಮಾಡೋನು ಇದನ್ನು ಮಾಡಿದ್ರೆ ಇದು ರುಚಿ ಅಂತೇಳಿ ಅದೊಂದು ನಿಂದು ನೀವು ಒಂದು ಹೇಳಿಬಿಟ್ಟಿಲ್ಲಿ ಮುಗಿದೋತ್ತ ಅವ ಇಡೀ ಯುದ್ಧ ಗೆದ್ದಿದಷ್ಟು ಮಜಾ ಅದು ಐತಿ. ಮತ್ತು ಈಗ ಅವ ಹೇಳಿದಲ್ಲ ಅವ್ನ ಸ್ಯಾಟಿಸ್ಫ್ಯಾಕ್ಷನ್ ಅಡಿಗೆ ಒಳಗೆ ನಿಂಗೆ ಅಂದ್ರೆ ನಾನು ಆ್ಯಕ್ಚುಲಿ ಒಂದು ಸಜೆಷನ್ ಕೊಡ್ಬೇಕಂತ ಮಾಡಿದ್ದೆ, ಅದು ಮಾತಾಡ್ತೀನಿ. ಏನಂದರೆ ಈಗ ನೀವಂತರೂ ವೆರಿ ಗುಡ್ ಹ್ಯಾಬಿಟ್ಸ್ ಅಂತ ಅಲ್ಲಿ ಏನೂ ಮಾಡೋಂಗಿಲ್ಲ. ನೀವು ಯಾರು ಕರ್ನಾಟಕದಾಗ ಮಾಡಿಲ್ಲ, ಕುಡ್ದು ಅದಕ್ಕೆ ಸ್ಟ್ರೀಮ್ ಮಾಡ್ಬಾರ್ದು ನೀವು ಅಂತ. ಹಂಗೆ ಫಸ್ಟ್ ಟೈಮ್ ಇರ್ತೈತಲ್ಲ ಹಂಗೆ ಇರ್ತೈತೆ. ಇದಕ್ಕೆ ಸಿಂಪಲ್ ರೀಸನ್ ಹೇಳ್ತೀನಿ ನೋಡ, ನಮ್ಮ ಮಮ್ಮಿ ಹೊರಗೆ ಹಾಕ್ತಾರೆ ಹಂಗೆ ಅಷ್ಟು. ಮನ್ಯಾಗ ಡೆಫಿನೆಟ್ಲಿ ಬ್ರೋ. ಈಗ ಇರೋದು ಒಂದು ನೀವು ಅದನ್ನ ಮಾಡಾದ್ಮೇಲೆ ಪೋಸ್ಟ್ ಏನೇನಾತಂತ ಅದನ್ನೂ ಒಂದು ಪಾಡ್ಕಾಸ್ಟ್ ಮಾಡ್ಬೋದಲ್ಲ, ಹೆಂಗೆ ಓಡಿಸ್ಕೊಂಡು ಚಪ್ಪಲಿ ಅದು ಅದಾದ್ಮೇಲೆ ಆಕ್ಚುಲಿ ಮಾಡ್ಬೋದು. ಇದು ಕ್ರೇಜಿ ಆಕತಿ, ಆದರೆ ಭಾಳ ಕ್ರೇಜಿ ಆಕತಿ. ಮನ್ಯಾಗ ಚಪ್ಪಲ್ಲೇ ಹೊಡಿಸ್ಕೊಂತೀರಿ. ಒಂದು ಸಲ ನಾವು ಹೆಂಗಂದ್ರೆ ಈ ಮದುವೆ ಗಿದ್ವಿ ಅನ್ನೋ ಬಂಧನದಿಂದ ಹೊರಗೆ ಬಂದ್ವಿಲ್ಲ ಎಲ್ಲ ಅವಾಗ ಬೈ ಮನ್ಯಾಗ ಕುಡ್ಕೊಂತ ಹೇಳ್ಕೊಳಕ್ ಒಂದು ಈಗ ಏನಾರ ಮಾಡಿದ್ರೆ ಲಿಟ್ರಲಿ ಆ ಹಾಡಿಂದ ಬರ್ತೈತಿ. ಹೇಳ್ಕೊಳಕ್ ತಲೆ ಮೇಲೆ ಒಂದ್ ಸೂರು ಮಲಗಕ್ಕೆ ಭೂಮ್ತಾಯಿ ಪ್ರಪಂಚ ಆ ಲೆಕ್ಕಕ್ಕೆ ಬರ್ತೇವೆ ನಾವು. ಬಟ್ ಆ ಟೈಪ್ ಒಂದು ಮಾಡ್ಬೇಕು. ನಾವು ಕುಡಿಲಿಲ್ಲ ಅಂದ್ರು ಯಾರು ಮಾಡಂಗಿಲ್ಲ. ಯಾರು ಬಂದು ಕುಡಿದು ಏನೋ ಮಾಡ್ತಾರಂದ್ರೆ ಅವ್ರಿಗೆ ಕುಡಿಸಿ ಮಾಡ್ಬೋದು. ಯಾರು ಮಾಡಂಗಿಲ್ಲ ಹಂಗೆ. ಈಗ ಸದ್ಯ ಯಾರು ಇಲ್ಲ, ಯಾರೋ ಒಬ್ರು ಮಾಡ್ತಾರೆ ಈ ಕನ್ನಡ ಒಬ್ಬರು ಮಾಡಿದ್ರೆ ಇಂಗ್ಲೀಷ್ ಮಾಡ್ತಾರೆ ಅಂದ್ರೆ ಜೋರೋಗನ್ನವ ಅಲ್ಲಲ್ಲ ಇಲ್ಲಿದವನ ಬೆಂಗಳೂರಿನ ಯಾರೋ ಕನ್ನಡದವನ ಇಂಗ್ಲೀಷ್ ಒಳಗೆ ಮಾತಾಡ್ತಿದ್ದವ ಕುಡ್ಕೊಂತ ಅವ್ರು ಕುಡ್ಕೊಂತನ ಮಾತಾಡೋದು. ಅಂದ್ರೆ ಹಿಂಗ ಹಾಯಲ್ಲ ಸುಮ್ಕ ಒಂದು ಡ್ರಿಂಕ್ಸ್ ಅಂಡ್ ಟಾಕ್ಸ್. ಆ್ಯಕ್ಚುಲಿ ಕುಡಿದು ಮಾತಾಡಿದ್ರೆ ಭಾಳ ಶೇರ್ ಆಗ್ತಾವ ಅಂತಾರ, ಗೊತ್ತಿಲ್ಲ ನನಗಂತೂ. ಯಾವಾಗರೊಮ್ಮೆ ಕರಿತೀನಿ ಒಂದ್ಸಲ ಸರ್ಪ್ರೈಸಿಂಗ್ಲಿ. ಎದಕ್ಕಂದ್ರೆ ಮೊನ್ನೆ ನಮ್ಮ ಮಮ್ಮಿ ನಾನು ಹಿಂಗೆ ಮನೆಗೆ ಹೋಗ್ತೀನಿ, ನಂದು ಮನಿ ಪಾಡ್ಕಾಸ್ಟ್ ಹಚ್ಕೊಂಡು ಕುಂತಾರ, ನಾನು ಪ್ರಫುಲ್ ಮನೆ ದಿನ ನೋಡಕ್ ಬಿಟ್ರ ಹೆಂಗೆ ಅವ್ರು ಹಚ್ಕೊಂಡು ನೋಡ್ತಾರ, ನಾ ಒಳಗೆ ಕುಂದ್ಬಿಡ್ತೀನಿ. ಬೇಡಪ್ಪ ಅಲ್ಲ ಯಾವಾಗ ಚಪ್ಪಲ್ ಆಡ್ತಾವಂತದ್ದು. ಹೌದಾ ದಿನ ನಾಷ್ಟಾ ಟೈಮಿಗೆ ನಾನು ಹಚ್ಕೊಂಡ್ರ ಅಂತಾರ ಜಗ್ಗು ಬೈತಾವ ನಾವು ಮನ್ಯಾಗಿದ್ದವ್ರಿಗೆ. ಈಶಾ ನಿಮ್ಮನೆ ತಮ್ಮನಿದವ್ರಿಗೆ ಅವ್ರ ಅಣ್ಣ ಗಿಣ್ಣಗೆ ಜಗ್ಗು ಬೈತಿರ್ತಾನೆ. ಹಂಗ ಅಣ್ಣ ಕರೆಕ್ಟ್ ಕೆಲಸ ಮಾಡಂಗಿಲ್ಲ, ನಾನೇ ಎಲ್ಲ ನೋಡ್ಕೋಬೇಕು, ಹಂಗ ಹಿಂಗ. ಹೆಂಗಿದ್ರು ಅವ್ರ ಮಮ್ಮಿ ನೋಡ ಅಂತಾರಲ್ಲ ಏನು, ಮತ್ತು ಅವ್ರ ಅಣ್ಣಿಗೆ ಏನಾರ ಮಾಡ್ತಾರ ನೋಡಿ. ಇವ್ ಡ್ಯಾಡಿ ಮಮ್ಮಿಗೆ ಅದೇ ಬೈದಿರ್ತು ಅಂದ್ರೆ ಜೋಕ್ಳೊಳಗೆ ಅಂದ್ರೆ ಹಿಂಗೇನಾರ ಇವ್ಗೆ ಅಸೆ ಮಾಡಕ್ ಬೈದಿರ್ತೀನಿ. ಅವೆಲ್ಲ ಇವ್ರನ್ನ ನೋಡ್ಬಿಟ್ಟಿರ್ತಾರೆ. ನಂಗೆ ಅದನ್ಸತಿ ಒಂದ್ಸಲ. ಈಗ ಅವ್ರಿಗೆ ಅದು ಕಾಮನ್ ಆಗೈತಿ, ಇವ್ ನನ್ನ ಮಗ ಹಿಂಗ ಮಾತಾಡ್ತಾನೆ ಅಂತೇಳಿ. ಆದ್ರೆ ನನಗೆ ಅದನ್ನ ತೋರಿಸಿ ಗೊತ್ತೇ ಇಲ್ಲ ನನಗೆ. ಪಕ್ಕದ ಹಿಂಗೆ ಪಾಡ್ಕಾಸ್ಟ್ ಹತ್ತೈತಿ, ಸಡ್ಡನ ರೂಮಿಗೆ ಹೋಗ್ಬಿಟ್ಟೆ ನಾನು. ಹೋಲಿ ಬಿಡಿ, ಏನಾರು ನೋಡ್ಕೊಲಿ ಇವ್ರು, ಏನಾರು ಮಾಡ್ಲಿ, ಯಾವ್ದಾರ ಒಂದು ಟಾಪಿಕ್ ಬರ್ಬೇಕು, ಆಕ್ವರ್ಡ್ ಮೂಮೆಂಟ್ ಹಿಂಗೆ ಮಕ ಹಿಂಗೆ ನೋಡ್ಕೊಂಡು ನಿಂದ್ರದು. ನಮ್ಮ ಡ್ಯಾಡಿ ಮೊನ್ನೆ ಮಾತಾಡ್ತಿರ್ತೀವಿ ನಾವು ಕುಂತು ಬಾಜು ಆಫೀಸ್ ಹೋಗ, ನಾ ಹಿಂಗೆ ಜಸ್ಟ್ ಹಿಂಗೆ ಶೇರ್ ಮಾಡಿ ಲಿಂಕ್ ಸ್ಟೇಟಸ್ ನಮ್ಮ ಡ್ಯಾಡಿ ಅಲ್ಲಿ ವಾಟ್ಸಪ್ ಕುಂತಾರ, ಕ್ಲಿಕ್ ಮಾಡಿ ನೋಡ್ಕೊಂಡು ಕುಂತಾರ ಬಾಜುಕ. ಓ ಶಿಟ್ ಅನ್ನ ಸುಮ್ಕ ಶಿಟ್ ಬಿಡ, ನಾವಿಲ್ಲಿ ಎಡಿಟ್ ಹಿಂಗೆ ಮಾತಾಡ್ತೀವಿ. ಅದೇ ಆಕ್ಚುಲಿ ನಿಮ್ ಸಕ್ಸಸ್ ಅಲ್ಲ. ಈಗ ನಿಮ್ಮ ಮನ್ಯಾಗ ನಿಮ್ದು ಪಾಡ್ಕಾಸ್ಟ್ ಮತ್ತೆ ಇದನ್ನ ಬೈ ಅದು ಅವ್ರು ಎಕ್ಸ್ಪ್ಲೋರ್ನಾಗ ಬಂದ್ರು ಓಕೆ, ಇವೊಂದು ಇನ್ಸ್ಟಾ ಇದು ವಾಟ್ಸ್ಆಪ್ ಸ್ಟೋರಿ ಲಿಂಕ್ ತೆಗೆದು ನೋಡ ಟಿವಿ ಬರ ಒಟ್ಟೆ ನೋಡ ಅಂತಾರಲ್ಲ, ನೋಡ ನಮ್ಮಮ್ಮಿ ಹಚ್ಚಿ ಖುಷಿಯಿಂದ ನೋಡ್ತಿರ್ತಾರ. ಬಟ್ ನನಗೆ ಅದನ್ನ ಇದನ್ನ ಮಾಡೋದಿಲ್ಲ. ಹಿಂಗಂದ್ರೆ ಈಗ ಎದುರಿಗೆ ಹೋದ್ಬಿಟ್ಲೆ ಅದು ಆಕ್ವರ್ಡ್ ಸಿಚುವೇಶನ್ ಫೇಸ್ ಮಾಡೋದಿಲ್ಲ ನನಗೆ. ಸೊ ನೋಡಿ ಅವ್ರ ಆಕ್ವರ್ಡ್ ಸಿಚುವೇಶನ್ ಅವ್ರು ಫೇಸ್ ಮಾಡ್ಕೊಂಡು ಮುಗಿಸ್ಬಿಡ್ಲಿ, ನನ್ನ ಎದುರಿಗೆ ಅದು ಬಿಟ್ಲೆ. ಹೆಂಗೆ ನಿಮ್ಮ ಫಾದರ್ಸ್ ಡೇಗೆ ನಿಮ್ಮ ರೆಡಿಗೆಲ್ಲ ಹಗ್ಗೆಲ್ಲ ಮಾಡಿನ? ಅವ್ರ ಬರ್ತಡೇಗೆ ನನಗೆ ಗೊತ್ತಿಲ್ಲ ಅವ್ರ ಬರ್ತಡೇ ಅನ್ನೋದು. ಗೊತ್ತಿಲ್ಲ ಮನ್ಮನೆ ನಮ್ಮ ಮಾವಾರ್ದು ನಮ್ಮ ಅಕ್ಕನ ಗಂಡಂದು ಮತ್ತು ಇಬ್ರದ್ದು ಸೇಮ್ ಡೇ ಐತಿ. ನಮ್ಮ ಅಕ್ಕ ಕಾಲ್ ಮಾಡ್ಯಾಳ, ಆ ಅಪ್ಪಾಜಿ ಬರ್ತಡೇ ಅಲ್ಲ ಅದು. ಅಯ್ಯೋ ಹೌದಲ್ಲ, ಆಕಿ ಫಸ್ಟ್ ವಿಶ್ ಮಾಡಿದ್ಲು, ನಾ ಮತ್ತೆ ಮರುತ್ತೆ. ಆಮೇಲೆ ನಮ್ಮ ಸಂಜಿಕ ಅಲ್ಲಿ ವಿಶ್ ಮಾಡೋಗಲ್ಲಿ ನಿಮ್ಮ ಅಪ್ಪಗೆ ಅಂದ್ಬಿಟ್ಲಿ. ಅವಾಗ ಹೋಗಿ ಹೌದಲ್ಲ ಅಪ್ಪಾಜಿ ಒಟ್ಟು ಹಬ್ಬದ ಆರೈಕೆ ಶುಭಾಶಯಗಳು. ಆದ್ರೆ ಅಡಿಗೆ ಮಾಡಿ ತಿನ್ಸಿದೆ. ನಂದು ಹಂಗಿರ್ತೈತಿ ಅಡಿಗೆ ಮಾಡಿ. ನೀನು ಕ್ಲೋಸ್ ಇದೆ ನಿಮ್ಮ ಡ್ಯಾಡಿ ಜೋಡಿ? ದೋಸ್ತ ಇದ್ದ. ಹೌದಾ? ಫ್ರೆಂಡ್ಸ್ ಇದ್ದ. ಫುಲ್ ಕೂಲ್ ಅಲ್ಲ ಅಂದ್ರೆ ಹಿಂಗೆ ಹಗ್ಗಿಗೆಲ್ಲ ಮಾಡಿ
ಹಾಗಿಲ್ಲ ಕಾಲ್ ಮುಗಿದಾನ. ಕಾಲ್ ಮುಗಿದು ಸ್ಟಿಲ್ ಗುಡ್. ಹಾಗೆ ಮಾಡಿಲ್ಲ. ನಾನು ಸಣ್ಣವಿದ್ದ ಭಾಳ ಹೆಂಗಂದ್ರೆ ಕಿಚಿ ಪಿಚಿ. ಈಗ ಡ್ಯಾಡ್ಗಳದ ಜೊತೆ ಸಂಬಂಧ ಟೈಪ್ ಇಲ್ಲ ಅದು ನೀವು ಕಷ್ಟಕರ ಅದ. ಮೊನ್ನೆ ರಣಧೀರ ಹಾಕಿದ್ದ ಸ್ಟೇಟಸ್, ಐ ಹ್ಯಾಡ್ ಮೈ ಡ್ಯಾಡ್ ಅಂತ ಸ್ಟೇಟಸ್ ಹಾಕಿದ್ದ. ಸಾಕು ನಂಗೆ ಲೈಫಾಗೆಲ್ಲ ಮುಗಿದಂತಂದು ನಾವು ಅನ್ಕೊಂಡು ಓ ಚಲೋ ಮಾಡಿದಲ್ಪ. ಇಲ್ಲ 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 ಹಾಗೆ ಮಾಡಿಲ್ಲ ಬಿಡ. ಅದು ವಿನ್ ಅಂದ್ರೆ ವಿನ್ ಮೂಮೆಂಟ್ ನೀ ಅದು ಮಾಡಿದೆ ಅಂದ್ರೆ. ಇಲ್ಲ ಇವಾಗ ಫೋರ್ಸಬಲ್ ಯಾಕೆ ಮಾಡಿದ್ರೆ ಕ್ರಿಯೇಟ್ ಆಗ್ಬೇಕು, ರೀಸ್ ಆಗ್ಬೇಕದು. ಇಲ್ಲ ಇರ್ತೈತಿ ಆ ಮೂಮೆಂಟ್ ಜಗ್ ಕ್ರಿಯೇಟ್ ಆಗಿರ್ತಾವ, ಬಟ್ ನಾವು ಮಾಡ್ರಿ ಬಟ್ ಧೈರ್ಯ ಇಲ್ಲ. ಕರೆ ಇಲ್ಲ, ಅದು ಎಲ್ಲ ಮಾಡ್ತಾರ. ಅದೊಂದು ಹಂಗ ನೋಡು, ಕಚಾ ಪಿಚ್ಚ ಅಂತಂದ್ರೆ ಆಡ್ಯಾಕ. ನಾನು ಮಾತಾಡೋದು ಹೆಂಗಂದ್ರೆ ಇದು ಈ ಕಾರ್ಪುಡಿಗೆ ಕಾಪ್ರುಡಿ ಅನ್ನೋದು. ಓಯ್ ನಮ್ಮ ಅಪ್ಪಾಜಿ ಗೊತ್ತಾ ಇದು ಹೋದ್ನಾಗ ಅಪ್ಪಾಜಿ ಕಾಪ್ರುಡಿ ಕೊಡ್ರಿ ಅಂದೆ. ಅದನ್ನು ಮೊದ್ಲವ್ರು ಈಗ ಸುಮ್ಮನೆ ಅದಾರ ಬಿಡ. ಅವಾಗ ಹೆಂಗಂತಿದ್ರು ಏನ್ ಮಾತಾಡ್ತಿಲ್ಲ ನೀನು, ಏನ್ ಬೇಕಾದ್ ಮಾತಾಡ್ತಿ, ಜನ ಕಾಂಟೆಂಟ್ ಮಾಡ ಜನ ನೋಡಿದವ್ರು ನಗತಾರ. ನಾನು ಮನ್ಯಾಗ ಬ್ರೇ ಚಿರುದು ಸುಮ್ ಹೋಗೋದು ಅನ್ನೋದು ಇಲ್ಲ, ಏನ್ ಬೇಕಾದ ಹಾಡಾಡ್ಕೊಂತ ಅಡ್ಡಾಡೋದು. ಅಂಡ್ಗಿ ಹತ್ತೀಶ ಅಂಡ್ಗಿ ಯಾಂಡ್ರ ಸುಳಿ ಯಮ ಯಾಂಡ್ರ ಸುಳಿ ಇದು ಹಾಡು. ನಮ್ಮ ಅಪ್ಪಾರಲ್ಲಿ ಏನಿದೆ ಏನ್ ಮಾತಾಡ್ತಾರ ನೋಡ್ ನಗ್ತಾರ. ಡ್ಯಾಡಿ ಅದ ಬೇಕಾಗಿತ್ತು. ನಾ ಅವಾಗಿಂದನೇ ಜೋಕ್ ಮಾಡ್ತಿದ್ದೆ. ನಮ್ಮ ಅಪ್ಪಾರ ಅವಾಗ ನಕ್ಕ ಬಿಟ್ಟಿದ್ರಂದ್ರೆ ನಾನು ಈಗಾಗಲೇ ಎಲ್ಲ ಹೋಗಿದ್ದೀನಿ. ತನ್ಮಯ್ ಬಟ್ಟನ್ ಮೇಲೆ ಕುಂದಿರ್ತಿದ್ದೆ. ಚಲೋ ಐತಿ ತಳ್ಳ ಬಿಟ್ಟ ನೋಡಿಲ್ಲ, ಫುಲ್ ತಳ್ಳಗನವ. ಹೌದು, 80 ಕಿಲೋ ಇಳಿಸಾನಂತ ಬೈ. ಅದು ಆಕ್ಚುಲಿ ರಿಸ್ಕ್ ಹಂಗಲ್ಲ. 80 ಕಿಲೋ ಇಳಿಸಾನ. 8 ಕಿಲೋ ಇದ್ದಾವ, ಭಾಳ ಇದ್ದಾವ. 150 ಮೇಲೆ ಇದ್ದಲ್ಲ ಭಾಳ ಇದ್ದಾವ ಬೈ. ಅವ್ನ ಸೈಜ್ ನೋಡಿಲ್ಲ ಹೆಂಗ ಭಾಳ ದೊಡ್ಡ. ಅವ ಹೈಟು ಒಬಿಸಿಟಿ ಅಲ್ಲ, ಬಟ್ ಅದ ಇಳಿಸೋದು ಇದ ಸ್ಟ್ರಗಲ್. ಅದು ಇಳಿಸ್ಕೊಂತ ಹೋದಾಗೂ ಹೆಲ್ತ್ ಪ್ರಾಬ್ಲಮ್ಸ್. ಶಿವನ್ ನೋಡಿನಲ್ಲ ಇಳಿಸ್ಬೇಕಾರೆ ಅಡ್ಡಾಡಿದ್ದ. ಅದ ಮಾತಾಗ ಅಭಿಮಾನಿ ಅದ ನೀ ಅದ್ರ ಬಗ್ಗೆ ಮಾತಾಡೋ ಬರೀ ಹೊಂಟ್ಬಿಟ್ಟಿದೆ. ಹಾ ಆಕ್ಚುಲಿ ಹುಚ್ಚಭಿಮಾನಿ ಅಂತಲ್ಲ, ಈಗ ಕನ್ನಡ ಇಂಡಸ್ಟ್ರಿ ಸಿಚುವೇಶನ್, ಇಂಡಸ್ಟ್ರಿ ಮಟ್ ಕರ್ನಾಟಕದಾಗ ಏನ್ ನಡೆ ಅಂತತಲ್ಲ, ಒನ್ ಟೈಪ್ ಹಿಂಗ ತಲೆ ಹುಚ್ಚು ಮಾಡ ಅಂತತಿ. ಏನ್ ಆತಿದ ಸಡನ್ ದಿನ ಅಲ್ಲ, ಜಸ್ಟ್ ಒಂದ್ ತಿಂಗಳೊಳಗೆ ಏನ್ ಆಗಂದೈತಲ್ಲ, ಹೆಂಗ್ ಖರಾಬ್ ಐತಂದ್ರೆ ಒಂದ್ ನ್ಯೂಸ್ ಅವ್ರ ಕೆಲಸ ಮಾಡ್ತಿರ್ತಾರೆ, ರಿಪೋರ್ಟರ್ ಜರ್ನಲಿಸ್ಟ್ ಅದವ್ರ ಜಾಬ್ ಅವ್ರು ಮಾಡ್ಕೊಂಡು ಅದನ್ನ ಮಾಡ್ತಾರೆ. ಬಟ್ ಅವ್ರಿಗೆ ಏನು ಕಂಟಿನ್ಯೂ ನ್ಯೂಸ್ ಅವು ಪಟ್ 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 ಅಂತ ಯಾವ್ದು ಚಾನಲ್ ತೆಗೆದ್ರು ಇದು ನ್ಯೂಸ್. ಆಮೇಲೆ ಇದು ನೀನು ನೋಡಿದಿ ಕನ್ನಡ ಇಂಡಸ್ಟ್ರಿ ಒಳಗೆ ಈಗ ಇಂಥ ಇದು ಕೇಸಸ್ ಆತ. ಆಮೇಲೆ ಡಿವೋರ್ಸಿನ ಒಂದಿಷ್ಟು ಒಂದು 2 ವರ್ಷದಿಂದ ನಮ್ಮ ಹೀರೋಗಳೆಲ್ಲರೂ ಹಿಂಗೆ ಏನಾರಾಗಿ ಡೆತ್ ಆಗಂತ. ಹೌದು ಭಾಳ ಹಿಂಗ ಅದು ಅನ್ಸರ್ಟನ್ ಡೆತ್ಸ್ ಅಂಥವು. ಅದು 1-2 ವರ್ಷದಿಂದ ಅವು ಭಾಳ ಅದು. ಈಗ ಇದು ನಡೆ ಅಂತತಿ. ಯಾರಕ್ಕೆ ಕನ್ನಡ ಇಂಡಸ್ಟ್ರಿಗೆ ಮಠ ಮಂತ್ರ ಮಾಡಿಸ್ಯಾರ ಭಾಳ. ಈಗ ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ 5 ಬ್ಲಾಕ್ ಬಾಸ್ಟರ್ ಇಡೀ 2,500 ಕೋಟಿ ಇದನ್ನ ಮಾಡಿಕೊಟ್ವಿ, ಬಿಸ್ನೆಸ್ ಮಾಡಿದ್ವಲ್ಲ. ಲಾಸ್ಟ್ 5 years ಕನ್ನಡದ ಪೂರಾ ಗೋಲ್ಡನ್ ಪೀರಿಯಡ್ ನಡೆದೈತಿ. KGF ಆತ, ಕಾಂತಾರ ಆತ, ಹಿಂಗೆ ಭಾಳ ಬಂದವ. ಈಗ ಒಮ್ಮೆ ಎಲ್ಲ ಬಂದೇನಾಗಿಲ್ಲ, ಜಸ್ಟ್ ಇಟ್ಸ್ ಅ ಬ್ಯಾಡ್ ಫೇಸ್. ಬ್ಯಾಡ್ ಫೇಸ್ ಅನ್ನೋದಕ್ಕಿಂತ ಈಗಂತೂ ಇದು ರೀಸೆಂಟ್ ಏನೋ ಆತಲ್ಲ, ಇದು ಕಾಂಟ್ರವರ್ಸಿ ಇದೆಲ್ಲ ಮರ್ಡರ್ದ ಕೊಲೆದೆಲ್ಲ, ಅದು ಏನಾಗೈತಿ ಮಾಡ್ದವ್ರಿಗೆ ಏನೋ ಐಡಿಯಾ ಇಲ್ಲ. ಅದು ಐಡಿಯಾ ನಮಗಿಲ್ಲ. ಬಟ್ ಯಾರಿಗದು ಏನಾಗ್ಬೇಕು ಅದು ಕೋರ್ಟ್ ಅದೆಲ್ಲ ಆಕೈತದ. ಬಟ್ ಅದನ್ನ ತಗೊಂಡು ಫ್ಯಾನ್ಸ್ ಅದಾರಲ್ಲ, ಅದನ್ನ ಹೆಂಗೆ ಅವ್ರು ಟ್ರೀಟ್ ಮಾಡ್ತಾರಲ್ಲ. ಮೇನ್ ಪಾಯಿಂಟ್ ಏನು ಗೊತ್ತಾನ, ಆಸ್ ನಾವು ಎಲ್ಲರೂ ನಮ್ಮ ಮನೆ ಒಳಗೆ ನಮ್ಮ ಅಪ್ಪ ಬಬ್ಬಿದ ಅಷ್ಟೇ ಫ್ಯಾನ್ಸ್ ಇರ್ಬೇಕಾದ್ರೆ ಅವ್ರಿಗಷ್ಟೇ ನಾವು ಪ್ರೈಸ್ ಮಾಡ್ಬೇಕು, ಹೈ ಲೆವೆಲ್ದಾಗ ಇಡ್ಬೇಕು ನಾವು ಅವ್ರಿಗೆ. ಅದನ್ನ ಬಿಟ್ಟು ತಮ್ಮ ಜೀವದಕ್ಕಿಂತ ಇನ್ನೊಬ್ಬರನ್ನ ಮಾಡ್ತಾರಲ್ಲ, ಅದಕ್ಕೆ ವರ್ತ್ ಇರ್ಬೇಕು. ನೋಡಲ್ಲ ಬೈ, ಹಂಗಂದ್ರೆ ನೋಡಿಲ್ಲ ನಿಂದ ಜೀವ ನಮ್ಮ ಎಲ್ಲಾರ ಜೀವದಕ್ಕಿಂತನೂ ಈಗ ವ್ಯಕ್ತಿಗತ ಏನಿದು ಪೂಜೆ ಮಾಡೋದೈತೆ ಗೊತ್ತಾ. ಈಗ ಒಂದು ಪರ್ಸನಿನ ಫ್ಯಾನ್ ಆಗೋದೈತಲ್ಲ, ಅದು ಭಾಳ ಡೇಂಜರ್. ಅದು ಆ ಪರ್ಸನಿಗೆ ಚಲೋ ಒಂದು ಲೆಕ್ಕದಾಗ ಅದು ಭಾಳ ಚಲೋ. ಯಾಕಂದ್ರೆ ಅವ್ರ ಕಡೆಯಿಂದ ಒಂದೊಂದಿಷ್ಟು ಕೆಲಸ ಹಾಕಿರ್ತಾವು, ಅವನ್ನೆಲ್ಲಾನು ಅವ್ರ ಫ್ಯಾನ್ಸಿ ಫ್ಯಾಷನ್ ತಗೋಬಹುದು, ಜೋಕ್ಸ್ ತಗೋಬಹುದು, ಬಾಡಿ ಲ್ಯಾಂಗ್ವೇಜ್ ಒಂದೊಂದು ತಗೊಂಡು ಇಷ್ಟೇ ಅದ್ರ ಒಳಗೆ ಅಬ್ಸೆಸ್ಡ್ ಆಗ್ಬಿಡ್ತಾರಂತಂದ್ರೆ ಆ ಮನುಷ್ಯನ್ ಬ್ರೋ ಅದೇನೋ ಬೇರೆ ಅಂದ್ರೆ ಅವ್ರನ್ನ ಎಲ್ಲದಕ್ಕಿಂತ ಮ್ಯಾಲೆ ಇಡ್ತಾರ ನೋಡ. ಇಲ್ಲ ಇವನ್ ಅವರು ಒಂದು ಪರ್ಸನ್, ಅವರು ಒಂದು ಆ್ಯಕ್ಟರ್, ಬರೀ ಆ್ಯಕ್ಟ್ ಮಾಡ್ತಿರ್ತಾರ. ನಾವಾದರೂ ಯಾರು ಇರಲಿ, ನಮ್ದೊಂದು ಜಾಬ್ ಮಾಡ್ತಿರ್ತೀವಿ, ಅದನ್ನು ಅಷ್ಟು ಪರ್ಸನಲಾಗಿ ತೊಗೋಬಾರ್ದು. ಯಾವುದೇ ಹೀರೋ ಆಗಲಿ, ಯಾವುದೇ ಪರ್ಸನ್ ಆಗಲಿ, ಯಾವುದೇ ಕ್ರಿಯೇಟರ್ ಆಗಲಿ, ಯಾವುದೇ ಫೀಲ್ಡ್ನಾಗ ಏನಾರು ಇರಲಿ,
ಅವ್ರೊಂದು ಜಾಬ್ ಮಾಡ ಅಂತಾರ, ಅವ್ರೊಂದು ಕೆಲಸ ಮಾಡ ಅಂತಾರ, ಅದಕ್ಕೆ ರೆಸ್ಪೆಕ್ಟ್ ಕೊಡೋದು ಅಷ್ಟೇ ಚಲೋ. ಮತ್ತೆ ಇವ್ರೆಲ್ಲ ಲೈನ್ ಕ್ರಾಸ್ ಮಾಡಿ ಅಂದ್ರೆ ನೀ ಫ್ಯಾನ್ ಇರ್ಬೇಕು, ಅದ್ರ ನಿಂಗೆ ಗೊತ್ತಿರ್ಬೇಕು ಯಾವ ಲೈನ್ ಕ್ರಾಸ್ ಮಾಡಿದ್ರೆ ಇದು ರಾಂಗ್ ಲಿಮಿಟ್ ಅಷ್ಟೇ, ಲಿಮಿಟ್ ಅದು, ಲಿಮಿಟ್ಗಿಂತ ಹೊರಗೆ ಹಾಕೋಬೇಡ. ನೀ ರಾಂಗ್ ಅಂದ್ರೆ ರಾಂಗ್, ಏನು ಬರಂಗಿಲ್ಲ. ಈಗ ಅದು ಕ್ರಾಸ್ ಆತಿಲ್ಲ ಎಲ್ಲ ಕಟ್ಬಿಡ್ತದ ಅದು. ಹೆಂಗೆ ಆಗ್ಬಿಡ್ತೈತಿ, ಭಾಳ ಟಾಕ್ಸಿಕ್ ಅನ್ಸಕ್ಕೆ ನಿಂತು ಬಿಡ್ತೈತಿ, ಅಲ್ಲಿ ಪ್ರಾಬ್ಲಮ್ ಆಗ್ಬಿಡ್ತೈತಿ. ಹೆಂಗತಿ ಇವ್ರು ಟಾಕ್ಸಿಕ್ ಇದ್ದವ್ರು ಸಪೋರ್ಟ್ ಮಾಡಂತಾರಲ್ಲ ಅದನ್ನ ನೋಡಿ ಇನ್ನೂ ತಿಳಿಯಪ್ಪ ಅಂತ ಎಲ್ಲರಿಗೂ, ಇಂಥ ನಮಗೂ ಹೆಂಗಪ್ಪ ಅಂತಂದ. ಅಲ್ಲ ನೀವು ಸಪೋರ್ಟ್ ಅಲ್ಲ, ನೀವು ಕಾದ್ ನೋಡ್ರಲ್ಲ ಹಂಗಲ್ಲ ಹೆಂಗೈತಂದ್ರೆ ಈಗ ಸಿಚುವೇಶನ್ ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಈ ಸೈಡಿಂದನು ಫುಲ್ ಇದು, ಆ ಸೈಡಿಂದನು ಇದು ಆಗ್ಲಿ, ಕೋರ್ಟಿಂದ ಬಂದ್ಬಿಟ್ಲೆ ಜಡ ತೀರ್ಮಾನ ಅಲ್ಲೇ ಆಗಿದಾಗ ಆಕೇತಿ, ಎಲ್ಲ ಆಕೇತಿ. ಒಬ್ಬೊಬ್ರು ಸಾಕ್ ನಿಂತಾರ ಅದನ್ನ, ಅದೆಲ್ಲ ಆಗ್ಬಾರ್ದು. ಯಾಕಂದ್ರೆ ಇವನ್ ಯಾರೀಗ ಹೀರೋಗಳು ಅದಾರಲ್ಲ, ಯಾರೀಗ ಇರ್ಲಿ ಯಾವ್ದಾರ ಹೀರೋ ಇರ್ಲಿ, ಯಾರಿಗೂ ಅದು ಇಷ್ಟ ಇರಂಗಿಲ್ಲ. ಇವ್ರ ಸಂಬಂಧ ಫ್ಯಾನ್ ಹೊಡೆದಾಡೋದು ಗಿಡದಾಡೋದು ಇರಂಗಿಲ್ಲ. ಆದ್ರೆ ಇವ್ರು ಹೊಡೆದಾಡ್ಕೊಂಡು ಇದನ್ನ ಮಾಡ್ತಾರೆ, ಅದೇ ತ್ರಾಸ ಆಗೋದು. ಇದು ಸೇಮ್ ಇತ್ತು ವಿರಾಟ್ ಕೊಹ್ಲಿ ಪರ್ಸನಲ್ ತೊಗೊಂಡ್ಬಿಡ್ತಾರ, ಪರ್ಸನಲ್ ತೊಗೊಂಡ್ಬಿಡುದು. ಅದೇ ವಿರಾಟ್ ಕೊಹ್ಲಿ ಧೋನಿದು ಅದು ಹಂಗೈತೆ. ಆದ್ರೆ CSK ಬಂದ್ರೆ ಇದ್ರದ್ದೆಲ್ಲ ಮಾರಲ್ ಏನಂತಂದ್ರೆ ನಿಮ್ಮ ಲೈಫ್ ನಿಮ್ಮ ಇದ್ರ ಮೇಲೆ ಜಾಸ್ತಿ ಫೋಕಸ್ ಇರಲಿ. ನಿಮ್ಮ ಕರಿಯರ್, ನಿಮ್ಮ ಲೈಫ್, ನಿಮ್ಮ ಪೇರೆಂಟ್ಸ್, ನಿಮ್ಮ ರೊಕ್ಕ, ನಿಮ್ದು ಪ್ರೀತಿ, ನಿಮ್ಮ ವಿದ್ಯಾಭ್ಯಾಸ, ನಿಮ್ದು ಇದ್ರ ಮೇಲೆ ಜಾಸ್ತಿ ಇದೆ ಇರಲಿ. ಅದಕ್ಕಿಂತ ಯಾವುದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಫ್ಯಾಮಿಲಿ, ನಿಮ್ಮ ಜೀವ ಅಷ್ಟೇ. ಇವೆಲ್ಲ ಇದ್ದಾಗ ಇವ್ ಫ್ಯಾನಿಗೇನು ಇದು ನಿಮ್ಮ ಹೀರೋಗಳಿಗಾಗ್ಲಿ ಫ್ಯಾಂಡಮ್ ಏನು ಬರ್ತೈತೆ ಅವೆಲ್ಲ ಚೊಕ್ ಇದ್ದಾಗ ಇದನ್ನ ಮಾಡಕ್ ಆಗ್ತೈತಿ. ಇದೆಲ್ಲ ಬಿಟ್ಟು ಬಂದು ನಾ ಮಾಡ್ತಾನೆ ಅಂದಾಗ ಇದು ಎಲ್ಲೇ ಜಾಸ್ತಿ ಆಗಿದ್ದಂದ್ರೆ ಮೊದ್ಲು ನೀವು ಅಬ್ಸರ್ವ್ ಮಾಡ್ದಂಗೆ ಇಂಟರ್ನೆಟ್ ಇರಲಾರ್ದಾಗ, ಇನ್ಸ್ಟಾಗ್ರಾಮ್ ಇರಲಾರ್ದಾಗ, ಇಲ್ಲ ಯೂಟ್ಯೂಬ್ ಇರಲಾರ್ದಾಗ 2014 ಮುಂಚೆ ಈ ಪರಿ ಫ್ಯಾನ್ ಇದ್ದಿದ್ದಿಲ್ಲ. ಬಟ್ ಇಷ್ಟು ಮಟ್ಟಿಗೆ ಏನಾಗೈತಂದ್ರೆ ಕಮೆಂಟ್ ಸೆಕ್ಷನ್ದಾಗ ನೀನು ಸುಪೀರಿಯರ್ ಅದಿ ಫ್ಯಾನ್ ಆಗಿ ಅನ್ನೋದನ್ನ ತೋರಿಸ್ಕೊಳ್ಳೋದು ಬರ್ತೈತಲ್ಲ, ಅದು ಭಾಳ ಇದಾಗ್ಬಿಟ್ಟೈತಿ. ಈಗ ನಾನು ಬಂದೆಲ್ಲೋ ಒಂದು ಇವಂದು ಫ್ಯಾನ್ ಅದೇನಿ, ಕೆಳಗೆ 4 ಮಂದಿ ನೀನು ಅವ್ನ ಫ್ಯಾನ್, ಅವನಕ್ಕಿಂತ ದೊಡ್ಡ ಫ್ಯಾನ್, ಅವ ಹಿಂಗೆ ಮಾಡ್ಯಾನ, ನೀವು ಹಿಂಗೆ ಮಾಡ್ಯಾನ. ಮತ್ತು ಏನಿದೆ ಕಂಟಿನ್ಯೂ ಕಾನ್ವರ್ಸೇಷನ್ ನಡ ಅಂತ ನೋಡಿ ಕಮೆಂಟ್ ಸೆಕ್ಷನ್ದಾಗ. ಇದ್ರಲಿಂದನೂ ಇನ್ನೊಂದು ಟಾಕ್ಸಿಕ್ ಫ್ಯಾನು ಕ್ರಿಯೇಟ್ ಆಗ್ತಾನೆ ನೋಡಿ, ಅದನ್ನ ಬರೀ ಓದಿ. ಈಗ ಕಾನ್ವರ್ಸೇಷನ್ಸ್ ನೋಡಿ, ಇಂಟರ್ನೆಟ್ ಈಸ್ ಅ ವರ್ಸ್ಟ್ ಪ್ಲೇಸ್ ಅಂಡ್ ಇಟ್ಸ್ ಕೈಂಡ್ ಆಫ್ ಅ ಬೆಸ್ಟ್ ಪ್ಲೇಸ್. ಬಟ್ ಅದನ್ನ ಹೆಂಗೆ ಯೂಸ್ ಮಾಡ್ಕೊಂತಾರೆ ಅನ್ನೋದು ನಿಮ್ ಜಾಣತನ. ಬ್ರೋ ಅಟ್ಯಾಕ್ ಮಾಡಂತಾರೆ. ಈಗ ನೀ ಕಮೆಂಟ್ ಹೊಡೆದ ಅಂತಿಕೋ, ಇವು ಹಿಂಗೆ ಮಾಡಿದ ತಪ್ಪೈತಿ, ಹಂಗೆ ಏನಾರು ಮಾಡಿದ ಅಂತಿಕೋ, ನಿಂಗೆ ಪರ್ಸ್ನಲಿ DM ಎಲ್ಲ ಮಾಡ್ತಾರೆ, ನಿನ್ನ ಮನೆಗೆ ನೀವು ಹುಡುಕಿ ಹಿಂಗೆಲ್ಲ ಮಾಡಂತಾರೆ. ಈಗ ಅಂತ ಪರಿ ಲೆವೆಲ್ ಹೋಗೈತಿ ಈಗಿನ ಕಾಂಟ್ರವರ್ಸಿ ಹೋಗೋದು. ಅಂತ ಪರಿ ಅದಕ್ಕೆ ಮಾಡೋದಾಯ್ತು ಅಲ್ಲ. ಅದು ಇಂಟರ್ನೆಟ್ ಡೇಂಜರ್ ಇರೋದು, ಅದನ್ನ ಇಂಟರ್ನೆಟನ್ನ ಅಷ್ಟು ಇದ್ರಾಗ ತೊಗೊಂಡ್ಬಿಟ್ರೆ ಈಗ ಇವನ್ ಫ್ಯಾನ್ ನಮ್ಮ ಫ್ಯಾನ್ ನಾವಿಬ್ರು ಇದನ್ನ ಹೇಳಂತ ಇಬ್ರು ಫ್ರೆಂಡ್ಸ್ ಆದೀವಿ. ನಾವು ಕೆಳಗಿದ್ದವ ಏನಿರ್ತೈತಿ, ಇವಂದು ಡಯಾಡ್ ಫ್ಯಾನ್, ಈ ಸೈಡ್ ಇದ್ದವ ನಮ್ಮ ಡಯಾಡ್ ಫ್ಯಾನ್. ಇವನಿಗೆ ಹೋಗ್ತಾನ, ಇವ ನನಗೆ ಹೋಗೋತಾನ. ಅವ್ರಿಬ್ಬರು ನಡಕ್ಕೆ ಸುಮ್ಮನೆ ದ್ವೇಷ ಸ್ಟಾರ್ಟ್ ಆಕೈತಿ. ಇದೇ ಇಂಟರ್ನೆಟ್ದಾಗ ನಡೆಯೋದಿದೆ. ಈಗ ಎಲ್ಲ ದೇವರು ಒಂದ, ಎಲ್ಲ ಹೀರೋಗಳು ಒಂದ, ಆ ಟೈಪ್. ನೀ ದೇವ್ರ ಟೈಪ್ ನೋಡ ಅಂತ ಎಲ್ಲ ಹೀರೋಗಳು ಒಂದ, ಎಲ್ಲರೂ ಅವ್ರದವ್ರ ಸ್ಟೈಲ್ ಐತಿ, ಅವ್ರವ್ರದ್ದು ಇದು ಐತಿ. ಯಾರು ಸುಪೀರಿಯರ್ ಇಲ್ಲ, ಅವ್ರವ್ರ ಸ್ಟೈಲ್ ಒಳಗೆ ಅವ್ರವ್ರ ಇದ್ರೊಳಗೆ ಅವ್ರು ಚೊಕ್ಕ ಅದಾರ. ಎಲ್ಲ ಹಂಗ ಎಲ್ಲರೂ ಈಕ್ವಲ್ ನೋಡ್ಬಿಡೋಕೆ. ಏನಪ್ಪ ಮೇಲಿದ್ದವ್ರು ಮ್ಯಾಟ್ರ್ ಆಗಲಿಲ್ಲ, ಇವರ ಫ್ಯಾನ್ಸ್ ಇವರು ಹೊಡ್ಕೊಂಡು ಯೂಸ್ ಆಯ್ತು. ಆಮೇಲೆ ಇದೇನಿದು ಫ್ಯಾಂಡಮ್ ಫೈಟ್ಸ್ ಅದಾವಲ್ಲ, ಇದರಿಂದ ಹೊಡೆತು ಬೆಳ ಅಂತಿದ್ದು ಕನ್ನಡ ಇಂಡಸ್ಟ್ರಿಗೆ. ಕನ್ನಡ ಇಂಡಸ್ಟ್ರಿಗೆ ಹೊಡೆತು ಬಿತ್ತಂದ್ರೆ ಆಟೋಮೆಟಿಕ್ಲಿ ನಿಮ್ಮ ಹೀರೋಗ ಹೊಡೆದು ಬರ್ತೈತಿ. ಯಾಕಂದ್ರೆ ಇಂಡಸ್ಟ್ರಿ ಒಳಗೆ ಹಾಕೋರು ಇರಂಗಿಲ್ಲ, ಏನಿರಂಗಿಲ್ಲ. ಎಲ್ಲರದ್ದು ಪಿಕ್ಚರ್ ಈಕ್ವಲ್ ಆಗಿ ನೋಡೋದು, ಎಲ್ಲರದು ಇದನ್ನ ಮಾಡಿದ್ವಿ ಅಂತೀವಿ, ಎಲ್ಲರೂ ಬೆಳಿತೀವಿ. ಅವಾಗ ಇಂಡಸ್ಟ್ರಿ ಬೆಳಿತೈತಿ. ನಾವೇನು ಮಾಡ ಅಂತೀವಿ, ಒಂದು ಹೀರೋನ ಬೆಳ್ಸಕ್ಕೆ ನಿಂತಾರ. ಈಗ ನಮ್ದು ಈಗ KGF ಟೈಪ್ ನಮ್ಮ ಹೀರೋಂದು ಪಿಕ್ಚರ್ ಆಗಲಿ, ಅದೇನು ವಿಶ್ ಐತಿ, ಅದು ಚಲೋ ಐತಿ, ಅದು ಆಗಬೇಕಾ ನಿಮ್ಮ ಅದನ್ನು ಆಗಬೇಕು ಅನ್ನೋ ಸಂಬಂಧ KGFನ ಡಿಗ್ರೇಡ್ ಮಾಡೋದು. ಹಂಗೆ ಮಾಡ್ಬಾರ್ದು, ನೀವು ಒಬ್ಬಂಗೆ ತಲೆ ಇಳಿಸ್ಬಾರ್ದು. ಇವರು ಚೊಕ್ಕ ಅದಾರ, ಇವ್ರ ಜೊತೆ ಇವರು ಚೊಕ್ಕ ಅದಾರ, ನಮ್ಮ ಹೀರೋನು ಚೊಕ್ಕ ಅದಾನ, ನಿಮ್ಮ ಹೀರೋನು ಎಲ್ಲರೂ ಚಲೋ ಅದಾರ. ಹೆಂಗೆ ಎಲ್ಲರೂ ಹೊಲಸು ಪಿಕ್ಚರ್ ಮಾಡ್ಯಾರ ದೋಸ್ತ್, ಪಕ್ಕ ಎಲ್ಲರೂ ಫ್ಲಾಪ್ ಪಿಕ್ಚರ್ ಅದಾವು. ಅದನ್ನ ಕ್ರಿಟಿಸೈಸ್ ಮಾಡ್ಬೇಕು. ಎಷ್ಟೊಂದು ಹೊಲಸು ಬಿಡೋದು, ನಾವು ಕ್ರಿಟಿಸೈಸ್ ಮಾಡ್ತಿರ್ತೀವಿ. ಬೈ ನಾವು ಹೆಂಗೆ ನಾವು ಯಾವ ಚಲೋ ಬಿಡ ಅಂತಲ್ಲ, ಅವು ಹೊಲಸು ಬಿಡ ಹಾಕೋ, ಯಾವ ಹೊಲಸು ಬಿಡ ಅಂತ ಅವು ಚಲೋ ಹೇಳಿದೆ. ನಿಮ್ದು ಹೊಲಸು, ಎಲ್ಲರದು ಹೊಲಸು ಸ್ಟ್ರೀಮ್ಸ್ ಅದಾವ. ಅದನ್ನ ಡಿಫೆಂಡ್ ಮಾಡಬಾರ್ದು. ಇದು ಹೊಲಸೈತೆ, ಹೊಲಸೈತೆ ದೋಸ್ತ, ಚಲೋ ಮಾಡೋದು ಚಲೋ ಐತಿ. ಅದು ಏನಾಗ್ಬಿಡ್ತೈತಿ, ಎಲ್ಲಾನು ಸಪೋರ್ಟ್ ಮಾಡೋದು. ಮತ್ತೆ ಈಗೋ ಮೇಲೆ ಹೊಂಟ್ಬಿಟ್ಟೈತಿ, ಮತ್ತೆ ಈಗೋ ಮೇಲೆ ತೊಗೊಳಂತಾರೆ. ನಾವೇನು ಕಡಿಮೆ, ಅವ್ನ ಫ್ಯಾನ್ಸ್ ನಾವೇನು ಕಡಿಮೆ, ಯಾರು ಕಡಿಮೆ ಇಲ್ಲ ಬೈ. ಎಲ್ಲರೂ ಹೊಡೆದಾಡಿ ಫ್ಯಾನ್ಸ್ ಕಡಿಮೆ ಆಗ್ತಾರ. ಅದೇ ಅಂತ ನಾನು ಫ್ಯಾನ್ಸ್ ಕಡಿಮೆ ಆಕಾರ. ಇಲ್ಲಿ ಇಷ್ಟು ಹೊಡೆದಾಟದ ನಡಕ ಎಷ್ಟು ಹಾಕೊಂಡು ಟ್ಯಾಲೆಂಟೆಡ್ ಆಕ್ಟರ್ಸ್ ಅದಾರ, ಅವ್ರಿಗೆ ಅವರಲ್ಲೇ ಚೂತೆ ಅಂತಾರ. ಅದೇ ಪಿಕ್ಚರ್ ನೋಡಿ ಬಂದ್ರಿ, ಎಲ್ಲಾದ್ರ ನಡಕ್ ಸೋತಿದ್ದು ಕೋಟಿ ಪಿಕ್ಚರ್, ಕನ್ನಡ ಪಿಕ್ಚರ್. ನನಗೆ ಹೆಂಗ್ ಅನಿಸ್ತು ಗೊತ್ತಾವ, ಥಿಯೇಟರ್ದಾಗ ಹೋಗೇನಿ,
ಎಲ್ಲರೂ ಮನ್ಯಾಗ ಒಂದು ನ್ಯೂಸ್ ನೋಡ ಅಂತಾರೆ ಎಲ್ಲ ಮಾಡ ಅಂತಾರೆ. ಡಾಲಿ ಧನಂಜಯ ಅವ್ರು ಎಷ್ಟು ಚಂದ ಆ್ಯಕ್ಟಿಂಗ್ ಮಾಡ್ಯಾರ. ಐ ಥಿಂಕ್ ಚಲೋ ಚಲೋ ಟೈಮ್ ಆರಾಮ್ಸೆ ಫ್ಯಾಮಿಲಿ ಜೊತೆ ಕುಂತ್ ನೋಡುವಂಥ ಮೂವಿ. ಆ್ಯಂಡ್ ಮಿಡಲ್ ಕ್ಲಾಸ್ ಎಷ್ಟೊಂದು ಸಾಲದ್ದೆಲ್ಲ ತೋರ್ಸ್ಯಾರ ಬ್ರೋ. ಅದು ರಿಯಲ್ ಲೈಫ್ ಸ್ಟೋರಿ ನಮ್ದು ಎಲ್ಲ ಹೆಂಗ ರಿಲೇಟೇಬಲ್. ಎಷ್ಟೊಂದ್ ಕಡೆ ರಿಲೇಟೇಬಲ್ ಸ್ಟಫ್ ಇತ್ತು. ಆ್ಯಂಡ್ ಐ ಥಿಂಕ್ ಸೂಪರ್ ಡೂಪರ್ ಬ್ಲಾಕ್ ಬಾಸ್ಟರ್ ಹಿಟ್ ಆಗ್ಬೇಕಿತ್ತು. 4-5 ಜನ ಅದಾರ ಥಿಯೇಟರ್ದಾಗ. ಏನು ಹವನ ಆಗ್ಲಿಲ್ಲ. ಆಮೇಲೆ ಇದ್ರೆಲ್ಲ ನಡಕ್ ಅವನು ಎಲ್ಲಿ ಏನ್ ಮಾಡಕ್ ಆಕೈತಿ ಹೊರಗೆ ಬಂದ್ರೆ. ಆಮೇಲೆ ನಮ್ಮ ಜನನು ಹಂಗ ಅದಾರ. ದೊಡ್ಡ ಲೆವೆಲ್ ಬರ್ಬೇಕು, ದೊಡ್ಡ ಚಲೋನ ಬರ್ಬೇಕು. ಈಗ ಹಿಂಗ ಇರಬೇಕು. ಈಗ ಡಾಲಿ ಧನಂಜಯ ಅಂದ್ಬಿಟ್ಲೆ ಡಾಲಿ ಟೈಪ ಬೇಕಂತಾರೆ. ಓಕೆ, ಆ ಟೈಪು ಈ ಟೈಪ್ ಎಕ್ಸೆಪ್ಟ್ ಮಾಡೋದು. ಈ ಟೈಪ್ ಆಕ್ಚುಲಿ ನನಗೆ ಭಾಳ ಇಷ್ಟ. ನನಗೆ ಹೆವಿ ಇಷ್ಟ ಕೋಟಿ. ಚಲೋ ಆಯ್ತು ಪಿಕ್ಚರ್. ಅದ್ರ ನಡಕ್ಕೆ ಎಷ್ಟೊಂದು ಪಿಕ್ಚರ್ ಬಂದವು. ಆಮೇಲೆ ನೋಡಂಗಿಲ್ಲ ಬಿಡಂಗಿಲ್ಲ, ಸುಮ್ಮನೆ ಜಡ್ಜ್ ಮಾಡಿಬಿಡುದು. ಹೋಗಿ ನೋಡ್ರಲ್ಲ. ಶಾಕಾಹಾರಿ ಬಾಂಬೆ ಶಾಕಾಹಾರಿ ಅವಾಗ ಲೆಜೆಂಡ್ರಿ ಅದು. ಇವ್ ಅದೇ ಹೇಳ ಅಂತಿಲ್ಲ, ಅದ್ರ ಹೀರೋ ಇಲ್ಲಲ್ಲ ಅದಕ್ಕೆ. ಈಗ ಸಪೋಸ್ ಹೀರೋಸ್ ಇಲ್ಲಲ್ಲ, ಅದ್ರ ಸಂಬಂಧ ರಂಗಾಯಣ ರಘು ಅವ್ರ ಪಾಪ ಅಷ್ಟು ಅವ್ರದ್ದು ಮೈಂಡ್ ಬ್ಲೋಯಿಂಗ್ ಆಕ್ಟಿಂಗ್ ಮಾಡಿದ್ರು. ಅವ ಮೂವ್ಮೆಂಟ್ ಐತ್ ಗೊತ್ತ, ಲಾಸ್ಟಿಗೆ ಅವ್ರ ಹಿಂಗ ಅದು ವಾಲಿಗೆ ಹಚ್ಚಿ ಅಳ್ಕೊಂತ ಮಾಡ್ಕೊಂತ ಹಂಗ ಆಕ್ಟಿಂಗ್ ಜುಮ್ ಅನ್ನೋದು. ಹೆಂಗ ಒಂದ್ ಸೆಕೆಂಡ್ ಹಿಂಗ್ ಹೊಡ್ತಾರೆ, ಹಿಂಗ್ ಡ್ಯಾನ್ಸ್ ಮಾಡತ್ತಾರ, ಹಿಂಗ ಬರ್ತಾರೆ. ಅದ್ ಬಿಟ್ರೆ ಬ್ಲಿಂಕ್ ಐ ಥಿಂಕ್ ಒನ್ ಆಫ್ ದ ಮೋಸ್ಟ್ ಅಮೇಸಿಂಗ್ ಟೈಮ್ ಟ್ರಾವೆಲ್ ಮೂವಿ ನಾ ನೋಡಿದ್ದು. ನಾ ಇಂಗ್ಲೀಷ್ ಹೋಗಿ ನೋಡಿಲ್ಲ, ಇನ್ನ ಬಟ್ ಅಷ್ಟು ಬಜೆಟ್ ಮಾಡಿದ್ ಭಾಳ ದೊಡ್ಡ ಮಾತು. ಸೈಕಿತ್ತ ಇವ್ ಅದಾವಲ್ಲ ಇದ್ರೊಳಗೆ. ಎದಕ್ಕೆ ಇವು ಮೂವೀಸ್ನ ಆ ಪರಿ ಹಿಟ್ ಆಗ್ಯಾವ. ಲೈಕ್ ಅವರೇಜ್ ಬ್ಲಿಂಕು ಚಲೋ ಇದಾಗೈತಿ. ಬಟ್ ಒಂದೆರಡು ಮೂವೀಸ್ ಇದಾಗಿಲ್ಲ. ಆದ್ರೆ ಅದು ಬರೀ ಒಂದೇ ಕಡೆ ಆಗೈತಿ, ಹಿಂಗೆಲ್ಲ ಕಡೆ ಆಗಿಲ್ಲ. ಇಲ್ಲೇ ಅವ ಫ್ಯಾನ್ ವಾರ್ ಸಂಬಂಧ ಇವು ನೋಡಿಲ್ಲ. ನೋಡ್ರಿ ನಿಮ್ ಫ್ಯಾನ್ ವಾರ್ ನಡಕ ನಮ್ ಇಂಡಸ್ಟ್ರಿನ ಅದೇನದು ನಿಮ್ ಹೀರೋ ಇಂಡಸ್ಟ್ರಿನ ಹಳ್ಳಾಡ ಅಂತ OTT ಪ್ಲಾಟ್ಫಾರ್ಮ್ಸ್ ಬೈ ಮಾಡ ಅಂತೆಲ್ಲ ಮೂವೀಸನ್ನ. ನಿನ್ನೆ ಒಂದು ನೋಡಿದ್ರನ ಸೀನ್ ಎಲ್ಲಿ ಮಠ ಐತಿ ಈಗ ಕನ್ನಡ ಇಂಡಸ್ಟ್ರಿದ್ ಅಂತಂದು ಪರಮವಾ ಅವು ಸ್ಟುಡಿಯೋಸ್ ಅವರ ಒಂದು ವೆಬ್ ಸೀರೀಸ್ ಮಾಡ. ಅದ ಯಾವುದು OTT ಪ್ಲಾಟ್ಫಾರ್ಮ್ ತಗೊಳ ಅಂತಿಲ್ಲ ಅಂತ ಪಾಪ ತಮ್ದ ವೆಬ್ಸೈಟ್ ಕ್ರಿಯೇಟ್ ಮಾಡಿ ಅದ್ರೊಳಗೆ ಬಿಡ್ತೇವಿ, ಪ್ಲೀಸ್ ಬಾಯ್ ಮಾಡ್ರಿ ಇದನ್ನ ನೋಡ್ರಿ ಅಂದಾರ. ರಾಜ್ ಬಿ ಶೆಟ್ಟಿ ಅದಾರ. ಹೆಂಗ ನಂಗೆಲ್ಲ ಇವ ಟೈಪ್ ಈ ಪರಿಸ್ಥಿತಿ ಬಂದಿದ್ದು ನಮ್ಮಿಂದ. ನೀವು ಎಷ್ಟೇ ಮಾಡಿ ಪರಮ ಅಂತ ದೊಡ್ಡ ಸ್ಟುಡಿಯೋಗಿಂತ ಪ್ರಾಬ್ಲಮ್ ಸಣ್ಣದವ್ರಂಗೂ ಚಾನ್ಸೇ ಇಲ್ಲ. ಅವ್ರಿಗೆ ಕುಲ್ಲ ಹೇಳ್ಯಾರ. ಅದು ವಿಡಿಯೋ ಯೂಟ್ಯೂಬ್ದಾಗ ಐತಿ. ಇಂಗ್ಲೀಷ್ ಒಳಗೆ ಒಂದ್ ಟೈಮ್ ಹೇಳ್ತಾರೆ, ಕನ್ನಡದಾಗ ಒಂದ್ ಟೈಮ್ ಹೇಳ್ತಾರೆ. ಯಾವುದು OTT ಪ್ಲಾಟ್ಫಾರ್ಮ್ ಬಾಯ್ ಮಾಡ ಅಂತಿಲ್ಲ. ಸೊ ಈಗ ನಾವು ಪುಷ್ ಮಾಡಕ್ ಆಗ ಅಂತಿಲ್ಲ. ಈಗ ಅದು ಐತಿ. ಸೊ ಅದು ನಮ್ಗೆ ಡೆಲಿವರಿ ಮಾಡಕ್ ಆಗ ಅಂತಿಲ್ಲ. ನಾವೇನು ಮಾಡ್ತೀವಿ, ಒಂದು ವೆಬ್ಸೈಟ್ ಕ್ರಿಯೇಟ್ ಮಾಡ್ತೀವಿ, ಸೇಮ್ ಮೂವಿ ಪ್ರೈಸೇ ಇಡ್ತೀವಿ, 75 ರೂಪಾಯಿ ಹೆಂಗೈತೆ ಅದೇ ಇಡ್ತೀವಿ. ತಗೋರಿ ನಮ್ಮ ವೆಬ್ ಸೀರೀಸ್ ನೋಡ್ರಿ, ಚಲೋ ಐತೆ ಅಂದ್ರೆ ಸಪೋರ್ಟ್ ಮಾಡ್ರಿ ಪ್ಲೀಸ್ ಅಂತ ಅಂತಾರೆ. ಎಲ್ಲಿ ಮಠ ಬಂದೈತಿದ ಅಂತಂದು ಥಿಂಕ್ ಮಾಡಿ. ನನಗೆ ಇನ್ನೊಂದು ಹೇಳ್ತೀನಿ ಸ್ಯಾಡ್ ಫ್ಯಾಕ್ಟ್. ಬ್ಲಿಂಕ್ ಮೂವಿ ನೀ ಪ್ರೈಸ್ ಮಾಡಿದಲ್ಲ, ಬ್ಲಿಂಕ್ ಮೂವಿ ಡೈರೆಕ್ಟರ್ ಅವ್ರ ಪ್ರೊಡ್ಯೂಸರ್ ನಂಗೆ ಗೊತ್ತಿಲ್ಲ ಅದಲ್ಲ ಅವ್ರದ್ದು. ಅದನ್ನೆಲ್ಲ ಕಡೆ ಇದು ಸೆಂಡ್ ಮಾಡ್ತಾರೆ UPI ID. ಮೂವಿ ಗ್ರೂಪ್ಸ್ ಇರ್ತಾವಲ್ಲ ವಾಟ್ಸಪ್ಪಾಗ, ಅಲ್ಲೆಲ್ಲ UPI ID ಸೆಂಡ್ ಮಾಡಿ ಯಾರ್ಯಾರು ಪೈರಸಿ ನೋಡಿರಿ, ನಿಮ್ಗೆ ಲೈಕ್ ಆಗಿದ್ರೆ ರೊಕ್ಕ ಹಾಕಿರಿ ಅಂತ ಆ ಲೆವೆಲ್ ಹೋಗೈತಿ. ಯೋಚನೆ ಮಾಡಿ ಬ್ಲಿಂಕ್ ಮೂವಿ ಅಂತ. ಇದು ಈ ಪರಿಸ್ಥಿತಿ ಬರಬಾರ್ದ್ರಿ. ಹೇಳಂತ ನಾವು ಕನ್ನಡದವರಾಗಿ, ಕನ್ನಡ ಅಭಿಮಾನಿಗಳಾಗಿ, ಕನ್ನಡಿಗರಾಗಿ ನಾವು ಈ ನಮ್ಮ ಇಂಡಸ್ಟ್ರಿ ಈ ಪರಿಸ್ಥಿತಿ ತಂದೇವಂದ್ರೆ ಇದು ಶೇಮ್ಫುಲ್ ಥಿಂಗ್ ಇದೆ. ನಾವು ಅಲ್ರಿ ಹೆಂಗ ಇದನ್ನ ಮಾಡಿ ಅದ ಇದೆಲ್ಲ ಆಗಿದ್ದು ಎದಕ್ಕಂತಂದ್ರೆ ಬಿಗ್ ಸ್ಟಾರ್ಸ್ ಏನದಾರ ಅವ್ರ ಫ್ಯಾನ್ ಆತು. ಆಮೇಲೆ ವಾರ್ ಮಾಡಿ ಗೊತ್ತೇನ ಇನ್ನೊಂದು ಎಲ್ಲರೂ ಅದನ್ನ ಅಂತಾರ, ಬಿಗ್ ಸ್ಟಾರ್ಸ್ ಅಂತಾರಲ್ಲ ಅವ್ರು 3-4 ವರ್ಷಕ್ಕೆ ಒಂದ್ ಮೂವಿ ಮಾಡ್ತಾರ. ಅಲ್ಲೇ ಆಗುದು ಸಿಂಗಲ್ ಸ್ಕ್ರೀನ್ಸ್ ಎಲ್ಲ ಬಂದಾಗ ಅವ್ ಬಿಟ್ಟಾಗ ನೋಡ್ರಿ. ಅವರು ಸಣ್ಣವರ ಇದ್ರು ಮೊದ್ಲು ಬಂದಾಗ. ಅವ್ರನ್ನ ಬೆಳೆಸಿದ್ದು ನೀವೆಲ್ಲ ಯಾರಾದ್ರಲ್ಲ ಎಲ್ಲರೂ ಸೇರೇ ಬೆಳೆಸಿದ್ದ. ಹಂಗ ಈಗ ಭಾಳ ಜನ ಅದಾರ. ಒಬ್ರಿಗೆ ಸ್ಟಿಕ್ಕಾಗಿ ಕುಂದ್ರದ್ದು ಉಪಯೋಗ ಇಲ್ಲ. ಭಾಳ ಜನ ಅದಾರ, ಅವ್ರನ್ನ ಬೆಳೆಸ್ಬೇಕು. ಕಿರಾತಕ ಡೈರೆಕ್ಟರ್ ಸೂರ್ಯ ಅಲ್ಲ, ಸೂರ್ಯನೇ ಇರ್ಬೇಕು. ಸೊ ಅವ್ರೊಂದು ಇಂಟರ್ವ್ಯೂ ಹೇಳಂದ್ರೆ ಕಿರಾತಕ 2 ಪ್ಲಾನ್ ಐತಂತ. ಎಷ್ಟವರು ಹೂ ಅಂದಿದ್ರು ಅಂತೇನ. ಆದರೆ ಇವರೇ ಈಗ ರೆಡಿ ಇಲ್ಲ ಅಂತ. ಯಾಕಂದ್ರೆ ಈಗ ಅವ್ರು ಆಫ್ಟರ್ KGF ಅವ್ರು ಭಾಳ ದೊಡ್ಡ ಸ್ಟಾರ್ ಆಗ್ಬಿಟ್ರ. ಇವ್ರಿಗೆ ಅನ್ಸತಿ ಅಂದ್ರೆ ಈಗ ದೊಡ್ಡವರಾಗಾರ ಅದು ಮೇ ಬಿ ಕರೆಕ್ಟ್ ಅನ್ಸಂಗಿಲ್ಲ. ಅದಕ್ಕೆ ಅಂದ್ರೆ ಮಾಸ್ ಇರೋ ಸೈಕಾಲಜಿ ಹಂಗೆ ಕುಂತೈತಿ. ಮಾಸ್ ಅಲ್ಲ ಈಗ ಎಷ್ಟು ಲೆವೆಲ್ ಏನ್ ಮಾಡಿದ್ರು ಇದು ಏನ ಲಾರ್ಜರ್ ದನ್ ಲೈಫ್ ಮಾಡ್ಬೇಕು. ಈಗ ಅದ ಪ್ರಾಬ್ಲಮ್. ಸೊ ಕಿರಾತಕ ಅದು ಭಾಳ ಗ್ರೌಂಡೆಡ್, ಹೆವಿ ಗ್ರೌಂಡೆಡ್, ಲೋಕಲ್ ಬಾಯ್ ಇರ್ತಾನ. ನಂಗೆ ಹೆವಿ ಇಷ್ಟ ಆಗಿತ್ತು ಕಿರಾತಕ, ಭಾಳ ಮಸ್ತ್. ಅದು ಆಕ್ಚುಲಿ ರಿಮೇಕ್, ಬಟ್ ತಮಿಳ್ ಮೂವಿ ಇದೆ. ಇವೊಂದು ಯಾವ್ದಿದೆ ಧನುಷ್ ಮೂವಿದ ರಿಮೇಕ್ ಅದೆಲ್ಲ ಗೊತ್ತಿಲ್ಲ. ಆದ್ರೆ ಬಟ್ ಇಟ್ ವಾಸ್ ವೆರಿ ಗ್ರೌಂಡೆಡ್, ಬ್ಯೂಟಿಫುಲ್. ಅದ್ರೊಳಗೆ ಆಕ್ಟಿಂಗ್ ಹೇಳ್ತಾರೆ. ಬಟ್ ಈ ಡೈರೆಕ್ಟರ್ ಏನಂದ್ರಲ್ಲ, ಆಕ್ಚುಲಿ ಆ ಸ್ಟೇಜ್ ಒಳಗೆ ನಾನಿದ್ದೆ ಅಂದ್ರೆ ನಾನು ಹಂಗ ಅಂತಿದ್ದೆ. ಹೌದು, ನಾನು ಹಂಗ ಅಂತಿದ್ದೆ. ಯಾಕಂದ್ರೆ ಆ ಕ್ಯಾರೆಕ್ಟರ್ ನಾವು ಜನರ ತಲೆ ಕೊಡಕ್ ಆಗಂಗಿಲ್ಲ ಅದನ್ನ ಅಂತಂದ್ರೆ. ಅಂತ ಲೆವೆಲ್ ನೋಡ್ಬಿಟ್ಟಿವಿ. ಈಗ ಅವ್ರು ರೆಡಿ ಇಲ್ಲ ಯಾರು. ಪ್ರಾಬ್ಲಮ್ ಏನಂತಂದ್ರೆ ಜನನ
ಅದ್ರದ್ದು ಈಗ ಎಕ್ಸೆಪ್ಟ್ ಮಾಡಂಗಿಲ್ಲ ನೋಡೀಗ ಈಗ ಸಡನ್ ಆಗಿ ಬಂದು ಯಾವ್ದಾರ ಒಂದು ಲವರ್ ಬಾಯ್ದು ಹಿಂಗೆ ಗೀಗ್ಲಿ ಟೈಪ್ ಏನೋ ಪಿಕ್ಚರ್ ಮಾಡಿದಂತ ತಿಳ್ಕೊ ಯಶ್ ಅವ್ರು ಯಾಕೆ ಮಾಡ್ಬೇಕಾಗಿತ್ತು KGF ಮಾಡ್ಬೇಕು. ಈಗ ಹೆಂಗೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿರಲ್ಲ KGF ಭಾಳ ದೊಡ್ಡದಾಗ್ಬಿಟ್ಟೈತಿ ಅದು ಅದ್ರ ಮುಂದೆ ಎಲ್ಲ ಸಣ್ಣ ಅನ್ಸ್ಬಿಟ್ಟು ಅದು ಇಂಡಿಯನ್ ಇಂಡಸ್ಟ್ರಿ ಭಾಳ ಮೂವಿ ದೋಸ್ತ ಅದ ಎಲ್ಲ ಹೆಂಗ ಕರಣ್ ಜೋರ್ಸತಕ್ಕಂತನ ಮ್ಯಾಮತ್ ಅಂತ ಮೂವಿ ಚಾನ್ಸೇ ಇಲ್ಲ ಅಂತ ನಾವು ಹೆಂಗಾಗ್ಬಿಡತ್ತಂದ್ರ ಯಾವ್ದೋ ಮೂವಿ ಮಾಡ ಅದಕ್ಕೆ ಕಂಪೇರ್ ಮಾಡೋದು. ಯಶ್ KGF ಒಳಗೆ ನಿಂತರ ಪರ್ಸನಾಲಿಟಿ ಏನಾಯ್ತಲ್ಲ ಲೆಜೆಂಡ್ರಿ ಪರ್ಸನಾಲಿಟಿ. KGF ಹೆಂಗಂದ್ರೆ ಆ ಯಶ್ ಅವ್ರು ಇದ್ದಿದ್ದಕ್ಕೆ ಅದು KGF ಇನ್ನೊಂದು ಲೆವೆಲ್ ಹೋಗುತ್ತೆ. ಆ ಕ್ಯಾರೆಕ್ಟರ್ ನೀನು ಇಮ್ಯಾಜಿನ್ ಮಾಡಿ ದೋಸ್ತ, ಆ ಕ್ಯಾರೆಕ್ಟರ್ಗೆ ಆ ಪರ್ಸನಾಲಿಟಿಗೆ ಯಾರು ಸೂಟ್ ಆಗಿಲ್ಲ. ಆ ಲೆವೆಲ್ ಇಲ್ಲ, ಆ ಲೆವೆಲ್ ಆಟಿಟ್ಯೂಡ್ ಕ್ಯಾರಿ ಮಾಡಕ್ಕೆ ಮತ್ತೆ ಯೋಚನೆ ಮಾಡ, ಲುಕ್ಸು ಬರ್ಬೇಕು, ಆಟಿಟ್ಯೂಡ್ ಬರ್ಬೇಕು. ಫಕ್ ಅದೇನು ಬಂದ ನೆಪೋಟಿಸಮ್ ಅದೇನು ಸ್ಟೈಲ್ ಅದು ಫ್ಲೋ ಅದ ಪ್ರಾಬ್ಲಮ್ ಆಗೈತೆ. ಅವ ಕರಣ್ ಜೋರು ಭಾಳ ಇಂಟರ್ವ್ಯೂ ಹೇಳ್ದ ಹೇಳ ಈಗ ಇಷ್ಟು ದೊಡ್ಡದಾಗ್ಬಿಟ್ಟೈತಿ ಎಲ್ಲದಕ್ಕೂ ಅದಕ್ಕೆ ಕಂಪೇರ್ ಮಾಡೋ ಇದು ಅದೇ ಟಾಪಿಕ್ ಮತ್ತೆ ವಿಲ್ ಕಮ್ ಬ್ಯಾಕ್ ಟು ಇಟ್. ನೀ ಯಶ್ ಅವ್ರು ಇಷ್ಟು ದೊಡ್ಡ ಲಾರ್ಜರ್ ದನ್ ದ ಕ್ಯಾರೆಕ್ಟರ್ ಮಾಡ್ಯಾರ, ಬಟ್ ಅವ್ರ ರಿಯಲ್ ಲೈಫ್ದಾಗ ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು, ನಾರ್ಮಲ್ ಪರ್ಸನ್. ನಮಗೆ ನಾವು ಹೆಂಗಿರ್ಬೇಕಂದ್ರೆ ಈಗ ಯಶ್ ಆ ಪಿಕ್ಚರ್ನಾಗ ಏನಿದ್ದಾವ ಈ ಆ ಕ್ಯಾರೆಕ್ಟ್ರಿನ ಫ್ಯಾನ್ ಇರ ಪರ್ಸನಲ್ ಲೈಫ್ ಒಳಗೆ ಅವರು ನಾರ್ಮಲ್ ಮನುಷ್ಯರು. ಅವ್ರಿಗೆ ಸಿಕ್ಕಾಗ ನಮಸ್ಕಾರ ಹೇಳೋದು, ಬಿಗ್ ಫ್ಯಾನ್ ಬ್ರೋ, ಓಕೆ ಅವ್ರ ಸಂಬಂಧ ನಾ ಜೀವ ಬಿಡ್ತೀನಿ, ಅವ್ರ ಸಂಬಂಧ ಹೊಡೆದಾಡ್ತೀನಿ, ಮನೆ ಬಿಟ್ಟು ಬಂದು ನಿಂದಿರ್ತೀನಿ. ಅದು ಯಾರಿಗೂ ಮಾಡೋದು ಚಲೋ ಅಲ್ಲ, ಯಾಕಂದ್ರೆ ಅಪ್ಪ ಅಮ್ಮ ಎಲ್ಲರೂ ಇರ್ತಾರೆ, ಅವರಿಗೆ ಬಿಡಾಕರೆ ಒಂದೊಂದ್ಸಲ ಅಪ್ಪ ಅಮ್ಮಗೆ ಮರ್ಯಾದೆ ಕೊಡ್ತಿರಂಗಿಲ್ಲ. ನಿಂದು ಐತೆ ಪಿಕ್ಚರ್ಗೆ ಹೋಗು, ಫುಲ್ ಇದನ್ನ ಮಾಡಿ ನಿನ್ನೆ ಎಲ್ಲಾನು ಹಿಂಗೆ ಸೆಲೆಬ್ರೇಟ್ ಮಾಡ ಎಲ್ಲ. ಆದ್ರೆ ಬರೇ ಒಂದೊಂದು ಪರ್ಟಿಕ್ಯುಲರ್ ಹೀರೋನ್ ಸೆಲೆಬ್ರೇಟ್ ಮಾಡಬೇಡ್ರಿ, ಕನ್ನಡ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡ್ರಿ. KIF ಕನ್ನಡ ಫಿಲ್ಮ್ KFI ಸಾರಿ KGF ಅದ ಕನ್ಫ್ಯೂಸ್ ಆಗಿದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಸೆಲೆಬ್ರೇಟ್ ಮಾಡ್ಬೇಕು. ಪ್ರತಿಯೊಂದು ಮೂವಿ ಬಂದಿದ್ದನ್ನು ನಾವು ಸಪೋರ್ಟ್ ಮಾಡ್ಬೇಕು. ಆ ಸೈಡ್ ಆಂಧ್ರನಾಗ ಏನು ಕಚಡ ಮೂವಿ, ತೆಲುಗು ತಮಿಳ್ನಾಗ ಕಚಡ ಮೂವಿ ಬರಂಗಿಲ್ಲ ಅಂತಿಲ್ಲ, ಬರ್ತಾವು, ಎಲ್ಲನೂ ನೋಡ್ತಾರಲ್ಲೇ. ಅದಕ್ಕೆ ಆ ಇಂಡಸ್ಟ್ರಿ ಎಷ್ಟು ಬದತ್ತಂದ್ರೆ ಯಾವ್ದೇ ಪಿಕ್ಚರ್ ಬರಲಿ ಬೈ ಹೋಗ್ತಾರ ನೋಡ್ತಾರಲ್ಲ. ರೆಡ್ ಬರ್ಸ್ ನಿಂಗೆ ಇದು ಗೊತ್ತೇನೆ, ಇದು ತೆಲುಗುದೆಲ್ಲ ಹೇಳ ಅಂತಲ್ಲ, ನೆಟ್ಫ್ಲಿಕ್ಸ್ ನೋಡಿಲ್ಲ, ಕನ್ನಡ ಮೂವೀಸ್ ಇಲ್ಲ, ಒಂದನೇ ಎರಡು ಐತೆ ಬರೀ. ಹೌದು, ತೊಗೊಂಗ್ಲಂತ ಅವ್ರು ತಗೊಳಂಗಿಲ್ಲ ಅವ್ರು, ತೊಗೊಂಗ್ಲಂತ ರೀಸನ್ ಏನು ನೋಡಂಗಿಲ್ಲಲ್ಲ, ಅದ್ರ ಸಂಬಂಧ ಆಗಿದ್ರು. ಅದೇನೋ ಹೊಡೈತಿ ಅವ್ರಾಗ ಎಲ್ಲರದಂತಾರೆ, ಇಲ್ಲ ನಿಮ್ಗೆ ಚಲೋ ಮೂವಿ ಮಾಡಂಗಿಲ್ಲ ಅಂತ ಒಂದು ಡಿಬೇಟ್ ನಡೆದಿತ್ತೆ. ಹಂಗಂದ್ರೆ ತೆಲುಗು ಮೂವೀಸ್ ಎಷ್ಟು ಫಕಾಲ್ ಮೂವೀಸ್ ಅದಾವತ್ತೆ ನೆಟ್ಫ್ಲಿಕ್ಸ್ ಹೋಗಿ, ಮತ್ತು ತಮಿಳಿನ ಎಷ್ಟು ಅದಾವ ತೆಗೆದುಕೊಳ್ಳೋ ಹೋಗೋದತ್ತೆ. ಇಲ್ಲ ವ್ಯೂವರ್ಸ್ ಇಲ್ಲ, ಹಂಗೇನೆ ಇದು ಮಾಡೋಣ ಅಂತ. ಏನಾಗೈತಿ ಇಲ್ಲಿ ಅದಲ್ಲ, ಇಲ್ಲಿ ಅವ್ರು ಬಿಸಿ ಇರೋದು ಫೈಟ್ ಬಿಸಿ ಅದಾರ ಅವ್ರ ಕಮೆಂಟ್ ಸೆಕ್ಷನ್ದಾಗ. ಅಲ್ಲಿ ಫಿಲ್ಮ್ ಇಂಡಸ್ಟ್ರಿರೇ ಕೆಳಗ ಅಂದ್ಬಿಟ್ಟೈತೆ ಅದ್ರಲ್ಲಿ. ಆಮೇಲೆ ಇವು ನಾ ಅದಕ್ಕೆ ನೆಟ್ಫ್ಲಿಕ್ಸ್ ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟೆ, ನಮ್ಮ ಅಕ್ಕನ ಅಕೌಂಟ್ಲೇ ನೋಡ್ತೇನೆ ಅಷ್ಟೇ. ನನ್ನ ಕಡೆ ನೆಟ್ಫ್ಲಿಕ್ಸ್ ಇಲ್ಲ ಬಿಡ. ಆದರೂ ನಂಗೆ ಮೊನ್ನೆ ಗೊತ್ತಾಗೈತಿ, ಯಾವಾಗ ಹೇಳ ನಾನು ನೆಟ್ಫ್ಲಿಕ್ಸ್ ನೋಡಂಗಿಲ್ಲ, ಬುಕ್ಸ್ ಓದ್ತಾನೆ ಬರೀ. ನೀ ಓದ್ತಿ ಬಿಡು ಬೈ, ನೀ ಗೊತ್ತ್ಬಿಡುವ ಹೆಂಟಾಯಿ ನೆಟ್ಫ್ಲಿಕ್ಸ್ ಇಲ್ಲ. ಕನ್ನಡ ಸೆಕ್ಷನ್ ಇಲ್ಲ ಅಲ್ಲಿ, ಲಿಟಲ್ ಹಿಂಗೆ ತೆಲುಗು ಎಲ್ಲ ಬರ್ತೈತಿ, ಕನ್ನಡ ಆಪ್ಷನ್ ಇಲ್ಲ. ಕನ್ನಡ ಐತಿ, ಸರ್ಚ್ ಮಾಡ್ಬೇಕಾರೆ ನೋಡ ಅಂತೀನಿ, ಲೆಫ್ಟ್ ಸೈಡ್ ಬರೈತಿ ಮೂವೀಸ್ ಅದಾವ, ಅದಾವ ಜಾಸ್ತಿ ಅದಾವ, ಸೆಕ್ಷನ್ ಇಲ್ಲ, ಹಿಂಗೆ ಸೆಕ್ಷನ್ ಬರಂಗಿಲ್ಲ. ನಾಡ ನೆಟ್ಫ್ಲಿಕ್ಸ್ ನಾಡ ಬಿಡ್ರಿ, ಎಲ್ಲರೂ ಅನ್ಸಬ್ಸ್ಕ್ರೈಬ್ ಮಾಡ್ರಿ ಒಂದು ಸ್ವಲ್ಪ ದಿವಸ. ಆಮೇಲೆ ಹೆಂಗೆ ಬೇರೆ ಇದ್ರ ಇಂಡಸ್ಟ್ರಿದವ್ರು ಸಪೋರ್ಟ್ ಮಾಡ್ತಾರೆ ಅವ್ರದ್ದು ಇದಕ್ಕೆ ಎಷ್ಟು ಖುಷಿಯಿಂದ ಅವ್ರು ಹೇಳ್ತಾರೆ. ಅವರು ಈ ಬೇರೆ ಹಿಂಗೆ ಬೆಂಗಳೂರಿನಾಗೆಲ್ಲ ತೆಲುಗು ತಮಿಳವ್ರು ಮಲಯಾಳಂ ಬಂದಿರ್ತಾರಲ್ಲ, ನಮ್ದು ಈ ಪಿಕ್ಚರ್ ಬಂದೈತೆ ಹೋಗುನ್ ಬಾ ಅಂತೇಳಿ ಇವ್ರನ್ನ ಕರ್ಕೊಂಡು ಹೋಗ್ತಾರ. ಇವು ಹೋಗಿ ನೋಡಿ ಬಂದು ನಮ್ದು ಯಾವ್ದಾರ ಪಿಕ್ಚರ್ ಬಂದಾಗ ಕರ್ಕೊಂಡು ಇದು ನಿರಾಭಿಮಾನ ಏನೈತಲ್ಲ, ಸ್ವಾಭಿಮಾನ ಆಗ್ಬೇಕು. ಸ್ವಾಭಿಮಾನ ಅನ್ನೋದೇ ಇಲ್ಲ, ಸತ್ತೋಗೈತಿ ಸ್ವಾಭಿಮಾನ ಅನ್ನೋದು. ನಾನು ಬಾಸ್ ಇಟ್ಟು ಬರ್ತೈತಿ. ಇವನ್ ಕಂಟೆಂಟ್ ಕ್ರಿಯೇಟರ್ಸ್ದು ಅದ ಪ್ರಾಬ್ಲಮ್ ಐತಿ. ಮೊನ್ನೆ ನಾನು ಕಮಲಾ ಗೇಮ್ ಇಂಡಿಯಾದಾಗ ಫಸ್ಟ್ ನಾನು ಆಡಿದ್ದೆ, ಲಾಂಚ್ ಆಗಿ 2 ತಾಸಿಗೆ ಸಿಕ್ಕಿತ್ತು ನನಗೆ. ಆಮೇಲೆ ಎಲ್ಲರೂ ಆಡಿದ್ರು, ಬಟ್ ಎಲ್ಲರೂ ಎಲ್ಲಿ ನೋಡ್ತಾರೆ, ಹಿಂದಿ ಒಳಗೆ ನೋಡ್ತಾರೆ. ನಮ್ದು ಇದಕ್ಕೆ ನೋಡ್ತಾರೆ. ಅವ್ರ ಅಪ್ಪನಂಗೆ ಆಡಾಡ್ ತೋರಿಸಿದೆ, ಬರೀ ಸ್ಟ್ರೀಮ್ದಾಗ 1 ತಾಸಾಗ ಮುಗಿಸಿದೆ ನಾ ಗೇಮ್, ರೀಲು ಮಾಡಿ ಹಾಕಿದೆ. ಬಟ್ ಹುಡುಕ ಅವ್ರು ಕನ್ನಡದಾಗ ಯಾರು ಆಟಾಡ್ತಾರೆ, ಕನ್ನಡದಾಗ ಯಾರು ಮಾಡ್ತಾರೆ, ಆ ಮೈಂಡ್ ಸೆಟ್ ಹೋತಂತಂದ್ರೆ ನೋಡ್ತಾರೆ ನಮ್ಮಂತವ್ರನ್ನ. ಕನ್ನಡದಾಗ ಜಗ್ ಮಾಡ್ತಾರ, ಕನ್ನಡನೇ ಸಣ್ಣ ಇಂಪ್ರೂವ್ ಅಂತ ಈಗ ಆಗ ಅಂತೈತಿ, ಈಗ ಆಕ್ಚುಲಿ ಆಗ ಅಂತೈತಿ. ನಾ ಭಾಳ ಖುಷಿ ಅದೇನ ಅದಕ್ಕೆ. ಇಂಪ್ರೂವ್ ಮಾಡ್ಬೇಕು, ಈಗ ಆಗಕ್ಕಂತಲ್ಲ ಜಗ್ ಆಗ್ಬೇಕು. ಕ್ರಿಯೇಟರ್ಸ್ ಅಷ್ಟ ಎಲ್ಲನೂ ಕನ್ನಡನ ಎತ್ತಿ ಆಚರಿಸ್ಬೇಕು ನಾವು. ಅದನ್ನು ಬಿಟ್ಟು ಇದೊಂದು ಇದು ಸ್ಟಾಟ್ಸ್ ಐತಿ, ಇದು ಯೂಟ್ಯೂಬ್ ಒಳಗೆ ವೆಬ್ ಸೀರೀಸ್ ಎಲ್ಲ ಬರ್ತಾವಲ್ಲ, ಕನ್ನಡನೂ ಬರ್ತಾವ, ತೆಲುಗು ತಮಿಳ್ ಆ್ಯಂಡ್ ಮಲಯಾಳಂ ವೆಬ್ ಸೀರೀಸ್ ನಂಬರ್ ಕಂಪೇರ್ ಮಾಡಿದ್ರೆ ನಮ್ದು ಏನೂ ಇಲ್ಲ.
ಅವ್ರು ಒಂದು 20-30 ಮಾಡಂತಾರ, ನಾವು 1-2 ಮಾಡಂತೀವಿ. ಬರೋ ನಮ್ಮ ಕಡೆ ಕ್ಯಾಟಗರೀಸ್ ಇಲ್ಲ ಎಷ್ಟೊಂಡು ಮಾರ್ಕೆಟ್ ನೀ ಅಲ್ಲ ಯೂಟ್ಯೂಬ್ ಯೂಟ್ಯೂಬ್ ಫ್ರೀ ಪ್ಲಾಟ್ಫಾರ್ಮ್ ಮತ್ತು ಅಷ್ಟು ಇದಕ್ಕೆ ಹೋದ್ರು ಅವ್ರು. ಇಲ್ಲಿ ಈಗ ಸೂರಜ್ ಏನು ಗೇಮ್ಸ್ ಕ್ರಿಯೇಟ್ ಮಾಡ ಅಂತಲ್ಲ ಸಪ್ರೇಟಾಗಿ ಚಾನಲ್ ಮಾಡಿ ಅವನ ಫಸ್ಟ್ ಈಗ ಅದು ಮಾಡ ಅಂತಿರೋದು. ಅದೆಲ್ಲ ನಾ ಇದನ್ನ ಕೇಳಿದೆ ಗೊತ್ತಾನೆ, ಅಲ್ಲೇ ಮೀಡಿಯಾ ಕಂಪ್ನೀಸ್ ಅದಾವಲ್ಲ ಈಗ ಹೆಂಗೆ ಒಂದಿಷ್ಟು ಅದಾವ ಪ್ರೊಡಕ್ಷನ್ ಹೌಸ್ ವೆಬ್ ಸೀರೀಸ್ಗೆ ಅಂತ ಅದಾವ. ಇಲ್ಲ ಅವರೇ ಇಲ್ಲಿ ಬರಂತಾರೆ, ಈಗ ನಮ್ಮ ಕನ್ನಡ ಅವರೇ ಬರಂತಾರೆ, ಅವರೇ ಮಾಡಂತಾರೆ ಇಲ್ಲೂ ಈಗ. ಓಕೆ ಹಂಗೆ. ಬಟ್ ಅದೇ ಭಾಳ ಲೂಪ್ ಹೋಲ್ಸ್ ಅದಾವ ಇಲ್ಲ, ಅವೇ ಲೂಪ್ ಹೋಲ್ಸ್ ಅದಾವ. ನಾವು ಒಗ್ಗಟ್ಟಿಲ್ಲ, ಒಗ್ಗಟ್ಟು ಮನೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಒಗ್ಗಟ್ಟಾಗಿರೋದು ಅದ ಒಂದು ದೊಡ್ಡದು. ಈಗ ನೋಡಿ, ಈಗ ನಾವೆಲ್ಲ ಒಗ್ಗಟ್ಟಾಗಿ 100K ಆತಲ್ಲ ಅಂದೆ, ಈಗ ಅದು ಒಂದು ಏನದು ಒಗ್ಗಟ್ಟಿದ್ದಾಗ ಅದೊಂದು 100K ತಂದು ಹಂಗೆ ಎಲ್ಲ ಕಡೆನೂ ಆಗ್ಬೇಕ್ರಿ. ಆದಾಗ ಅದೊಂದು ಎಕ್ಸಾಂಪಲ್ ಅದು. ಆ್ಯಕ್ಚುಲಿ ಎಲ್ಲರೂ ನಾವು ಕುಡಿದ್ವಿ ಅಂತಂದ್ರೆ ಹೆಂಗೆ ಒಬ್ಬ ಅದೊಂದೇನೋ ಫೋರ್ಸ್ ಇತ್ತು ಫುಲ್ ಎಲ್ಲರೂ ಒಂದೇ ದರ್ಶನ ಹೊಂಟಿದ್ವಿ ಮಸ್ತ್. ಆಮೇಲೆ ನೀವು ಈಗ ಬರ್ತಾವಲ್ಲ ತೆಲುಗು ತಮಿಳು ಪಿಕ್ಚರ್ ಬರ್ತಾವ, ನೋಡ್ಬೇಡ್ರಿ ಅನ್ನಂಗಿಲ್ಲ, ಕನ್ನಡ ಡಬ್ಡ್ ಇದ್ರಷ್ಟ ನೋಡ್ರಿ. ಕರೆಕ್ಟ್. ನೀವು ಕನ್ನಡ ಡಬ್ಡ್ ನೋಡಂಗಿಲ್ಲ, ಕನ್ನಡಗೆ ಅವ್ರು ಒತ್ತು ಕೊಡಂಗಿಲ್ಲ, ಕನ್ನಡ ಡಬ್ಡ್ ಚೊಕ್ಕ ಬರ್ತಾವ, ಕನ್ನಡ ಡಬ್ಡ್ ಇದ್ರಷ್ಟ ನೋಡ್ರಿ. ಯಾಕೆ ನಿಮ್ಗೆ ಹರ್ಕತ್ ಬಿದ್ದಿಲ್ಲ ಬೇರೆ ಪಿಕ್ಚರ್ ನೋಡೋದು? ಯಾರು ಎಲ್ಲ ಅಂತಂದ್ರೆ ನನಗೆ ಅನ್ನಿಸ್ತದೆ ಒಂದೊಂದು ಕಡೆ ಇವ್ರು ಇದಕ್ಕೆ ಹೋಗ್ತಾರಲ್ಲ, ಈ ಸ್ಕೂಲ್ ಕಾಲೇಜಸ್ದಾಗ ಇರ್ತಾರೆ ನೋಡಿ ಹುಡುಗಿಯರೆಲ್ಲ, ಅವ್ರು ಅಲ್ಲೂ ಪ್ರಾಬ್ಲಮ್ ಇರೋದು. ಲ್ಯಾಂಗ್ವೇಜ್ ಮಾತಾಡಂಗಿಲ್ಲ ಅವರು, ಹಿಂದಿ ಮಾತಾಡ್ತಾರ ಅವ್ರು. ಎಲ್ಲರೂ ಇಲ್ಲೇ ಅದಾವ, ಎಷ್ಟೊಂಡು ಅದಾವ. ನಾ ಅದೇ ಹೇಳ ನನಗೆ ಗೊತ್ತೈತಿ, ನಾ ಇದ್ದೇನಲ್ಲ ನಾವು ಎನ್ವೈರ್ಮೆಂಟ್ ಹೋಗಿನಿ ಅಲ್ಲೇ. ನಂಗೆ ಬರಂಗಿಲ್ಲ ಇಂಗ್ಲೀಷ್ ಅಂತ ಬರೀ ಏನ ಕೇಳಿದ್ರ ಚೇಂಜ್ನ ಏನೋ ಕೇಳಿದ್ರೆ ನೋಡತ್ತೀನಿ ಹಿಂಗೆ ಒಂದು ಸೆಕೆಂಡ್ ಏನು ಮಾತಾಡಂತ ನೀವು ಅಂತಲ್ಲ. ಆ ಎನ್ವೈರ್ಮೆಂಟ್ ಅಲ್ಲೇ ಕ್ರಿಯೇಟ್ ಆಗೋದು. ಆ ಫ್ರೆಂಡ್ಸ್ ಒಳಗೆ ಯಾರೋ ಈಗ ಒಬ್ಬನು ನೋಡ ಅಂತ ನಾನು ತಿಕ್ಕೋರಿ ಈ ಕಾಲೇಜ್ದವ, ನೀ ಕನ್ನಡ ಟಾಪಿಕ್ ತೆಗೆದು ಮಾತಾಡ, ಅವಾಗ ಕನ್ನಡ ಎನ್ವೈರ್ಮೆಂಟ್ ಕ್ರಿಯೇಟ್ ಆಗ್ತದ. ಅದು ನೀ ಏನಿಲ್ಲ ದೋಸ್ತ, ಅವ್ರು ಹಾಯ್ ಹಲೋ ಅಂದ್ರೆ ನಿನ್ನ ಕಡೆ ನಮಸ್ಕಾರ ಹೆಂಗದಿಪ್ಪ ಮುಗೋದ. ಈಗ ಅದ್ಲೇ ಒಂದು ಯಾವುದೋ ಒಂದು ಪಿಕ್ಚರ್, ಹಿಂದಿ ಪಿಕ್ಚರ್ ಇಲ್ಲ ಮಲಯಾಳಂ ಪಿಕ್ಚರ್ ಅದಾವ, ಆವೇಶಮದ ಬಗ್ಗೆ ಮಾತಾಡ ಅಂತಾನ, ನೀ ಕೋಟಿ ಬಗ್ಗೆ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿ, ಕಾನ್ವರ್ಸೇಷನ್ ನೀ ಬ್ರೇಕ್ ಮಾಡು, ಅವಾಗ ತಾನೇ ಚೇಂಜ್ ಆಕೈತೆ. ಅವಾಗ ಆ ಒಂದು 2-3 ವರ್ಷ ಅವರು ಇಂಡಸ್ಟ್ರಿ ಮೊಕ್ಕೊಂಡಿದ್ದಾಗ ಕನ್ನಡ ಇಂಡಸ್ಟ್ರಿ ಇಡೀ ಇಂಡಿಯನ್ ಇಂಡಸ್ಟ್ರಿನ ನಿಂದ್ರಿಸಿತ್ತು. ಎಲ್ಲರದು ಬಾಲಿವುಡ್ ಬಿದ್ದಿತ್ತು, ಸತ್ತೋಗಿತ್ತು, ಎಲ್ಲ ಇದ್ದಾಗ ಕನ್ನಡ ಇಂಡಸ್ಟ್ರಿ ನಿಂದ್ರಿಸಿತ್ತು. ಕಂಟಿನ್ಯೂಸ್ 5 ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟ. ಸೊ ಆ ಇಂಡಸ್ಟ್ರಿದವ್ರು ನಾವು. ರಾಜಣ್ಣವ್ರು ಇದ್ದಾಗ ಇದು ಇಂಡಸ್ಟ್ರಿ ಅಂದ್ರೆ ಸ್ವರ್ಗ ಇದ್ದಂಗೆ ಇತ್ತು. ಹೆಂಗಂದ್ರೆ ಸ್ಯಾಂಡಲ್ವುಡ್ ಇತ್ತು. ನಾರ್ಮಲಿ ಎಲ್ಲರೂ ಹಿಂಗೆ ಬೇರೆ ಬೇರೆ ಫ್ಯಾನ್ ಇರ್ತಾರೆ, ಎಲ್ಲ ಆಕ್ಟರ್ಸ್ ರಾಜ್ಕುಮಾರ್ ಅವ್ರ ಫ್ಯಾನ್ ಅದಾರ. ಅವಾಗ ರಾಜಣ್ಣವ್ರ ಫ್ಯಾನ್ ಯಾರಿಲ್ಲ ಹೇಳ್ರಿ. ನಾನು ಇವತ್ತು ನೀವು ಅವ್ರ ಸ್ಟೋರಿ ಕೇಳಿದ್ರೆ ಈ ಇಮ್ಮಿಡಿಯೇಟ್ ಫ್ಯಾನ್ ಆಗ್ತಾರೆ ಅವ್ರು. ಯಾಕಂದ್ರೆ ಆ ಪರ್ಸ್ನಾಲಿಟಿ ಹಂಗಿತ್ತು ರೀ ಅವ್ರು. ಆ್ಯಕ್ಚುಲಿ ಅವ್ರು ಅಂತಿದ್ರೆ ನೀವು ನಮ್ಮನ್ನು ಏನಂದ್ರೆ ಒಂದು ಆ್ಯಕ್ಟರ್ ನಟನಾಗಿ ನೋಡ್ರಿ, ಆದ್ರೆ ಅವರು ಇವ್ರು ಉಳ್ದವ್ರನ್ನೆಲ್ಲರೂ ದೇವ್ರಾಗಿ ನೋಡ್ತಿದ್ರು. ಅಭಿಮಾನಿ ದೇವರು. ಪ್ರೊಡ್ಯೂಸರ್ಗೆ ಹೆಂಗೆ ಅಂತಿದ್ರು ಅಂದ್ರೆ ಅನ್ನದಾತ ಅನ್ನೋದು. ಅವ್ರಿಗೆ ಪ್ರೊಡ್ಯೂಸರ್ ಬಂದ್ರೆ ಎದ್ದು ನಿಂತು ನಮಸ್ಕಾರ ಮಾಡೋದು. ಅವರು ಸಿಗರೇಟ್ ಹೊಡಿತಿದ್ರಂತ ಅವರು, ಇಲ್ಲ ಅಂತಲ್ಲ, ಸಿಗರೇಟ್ ಅವರು ದಿನಕ್ಕೆ 3-4 ಹೊಡಿತಿದ್ರಂತ. ಆದ್ರೆ ಒಂದ್ಸಲ ಏನಾಗ್ಬಿಡ್ತಂತ, ಹಿಂಗೆ ಸಿಗರೇಟ್ ಹೊಡಿಬೇಕಾರೆ ಮೊನ್ನೆ ಅಜಿತ್ ಅವ್ರು ಅನ್ನ ಅಂತಿದ್ರು ಇದ್ರೊಳಗೆ. ಇನ್ನೊಬ್ಬರು ಅವ್ರ ಜೊತೆ ಇದ್ದ ಪತ್ರಕರ್ತರು, ರಾಜ್ಕುಮಾರ್ ಅವ್ರನ್ನೆಲ್ಲರನ್ನೂ ನೋಡ್ಕೊಂಬಂದಿದ್ದ ಪತ್ರಕರ್ತರು ಹೇಳಿದ್ದ, ಸಿಗರೇಟ್ ಹೊಡಿತಿದ್ರಂತ. ಒಂದ್ಸಲ ಹಿಂಗೆ ಅವ್ರು ಸಿಗರೇಟ್ ಹಿಂಗೆ ಕದ್ದು ಮುಚ್ಚಿ ಹೊಡಿತಿದ್ರಂತ. ಒಂದ್ಸಲ ಒಬ್ಬ ಯಾವನ್ ಲೈಟ್ ಬಾಯ್ ಯಾರೋ ಬಂದು ಅವ್ರು ಸಿಗರೇಟ್ ಹೊಡಿದನ್ನು ನೋಡಿ ಹಿಂಗೆ ಗಾಬರಿಯಾಗಿ ನೋಡಿಬಿಟ್ನಂತ. ರಾಜ್ಕುಮಾರ್ ಅವ್ರು ಹೊಡಿತಾರೆ. ರಾಜ್ಕುಮಾರ್ ಅವ್ರು ಹೊಡಿತಾರಂತ. ಅವ್ರು ಅವತ್ತ ಬಿಟ್ರಂತ ಸಿಗರೇಟ್. ನಾ ಸಿಗರೇಟ್ ಹೊಡಿದಕ್ಕೆ ಒಬ್ಬನಿಗೆ ಇಷ್ಟು ನಂಬಕ್ಕಾಗ್ಲಾರ್ದಂಗೆ ಹಿಂಗೆ ಇದು ಆಯ್ತು, ಒಂದೇನೋ ಆಗತ್ತ ಹಿಂಗೆ ಇಂಪ್ಯಾಕ್ಟ್. ರಾಜ್ಕುಮಾರ್ ಅವರು ಹೊಡಿತಾರ ಅಂತ ಅನ್ಸಿದ್ ಬಿಟ್ಲೆ ಅವ್ರ ನಂಬಿಕೆಗೆ ನಾನು ಇದನ್ನು ಮಾಡೋದಿಲ್ಲ, ಏನಂದ್ರೆ ದ್ರೋಹ ಮಾಡೋದಿಲ್ಲ, ಬೇಡ ನಾ ಬಿಟ್ಬಿಟ್ರ ಅದಕ್ಕೆ. ಮತ್ತು ಅವ್ರು ಇನ್ನೂ ಲೆಜೆಂಡ್ ಅಂತೀವಿ ನಾವು. ಅಪ್ಪು ಅವ್ರಾದ್ರೂ ಎದಕ್ಕೆ ಲೆಜೆಂಡ್? ಎದಕ್ಕಂದ್ರೆ ಅವ್ರು ಆ ಟೈಪ್ ಮಾಡಿಟ್ಟು ಹೋದ್ರೆ ಅವ್ರು ರಾಜ್ಕುಮಾರ್ ಅವರು ಫ್ರೀಯಾಗಿ ಶೋ ಮಾಡಿಕೊಡ್ತಿದ್ರು ಆರ್ಕೆಸ್ಟ್ರಾ. ಅದನ್ನು ಆ ಬಂದಿದ್ದ ರೊಕ್ಕದಿಂದ ಎಷ್ಟು ತೊಗೊಂಡು ಇನ್ನೂ 80-90 NGOs ನಡೀತಾವೆ ಅವಾಗ ಮಾಡಿಟ್ಟಿದ್ದ NGOs. ಯಾವ್ದಾರ NGOಗೆ ಅದಕ್ಕೆ ರೊಕ್ಕಿಲ್ಲ ಅಂದಾಗ ರಾಜ್ಕುಮಾರ್ ಅವ್ರು ಕೇಳ್ತಿದ್ರಂತ ಬಂದು, ಹಿಂಗೆ ಒಂದು ಇದು ಆಗೈತೆ ರೀ, ರೊಕ್ಕಿಲ್ಲ ಇದು ಇಲ್ಲ ಅಂದ್ಬಿಟ್ಲೆ ಆಯ್ತು ಒಂದು ಫ್ರೀ ಶೋ ಮಾಡೋದು. ಅದು ಟಿಕೆಟೆಡ್ ಶೋನ. ಆದ್ರೆ ಅವ್ರು ರೊಕ್ಕ ತೊಗೊಳಂಗಿಲ್ಲ, ರಾಜ್ಕುಮಾರ್ ಅವ್ರು ರೊಕ್ಕ ತೊಗೊಳಂಗಿಲ್ಲ, ಅವ್ರು ಫ್ರೀಯಾಗಿ ಮಾಡಿ ಹೋಗ್ತಿದ್ರು. ಆ ಬಂದಿದ್ದ ದುಡ್ಡೆಲ್ಲ ಚಾರಿಟಿ ಕೊಡೋದು. ಈಗ ಅದು ಆ್ಯಕ್ಚುಲಿ ರಿಯಲ್ ಲೈಫ್ ಹೀರೋ ಅಂದ್ರೆ ಅವ್ರೊಬ್ಬ ಹಂಗೆ. ಅದಕ್ಕೆ ಅವ್ರು ಅಂದ್ಬಿಟ್ಲೆ ಎಲ್ಲರೂ ಕೈ ಮುಗಿದು. ಅದಕ್ಕಂದ್ರೆ ಅವ್ರು ಅಂದ್ಬಿಟ್ಲೆ
ಹಿಂಗೆ ಒಂದು ಆ ಟೈಪ್ ಎಕ್ಸಾಂಪಲ್ ಅವ್ರ ಮುಂದೆ ಯಾರೂ ಹತ್ತಂಗಿಲ್ಲ. ಅವ್ರ ಬಗ್ಗೆ ಹೇಳ ಅಂತ ಭಾಳ ನನ್ನ ಕಡೆ ಅಂತೂ ಭಾಳ ಆಯ್ತು ಅವ್ರ ಕಡೆ ಹೇಳ. ಒಂದು ಬರೀ ಅದು ರಾಜ್ಕುಮಾರ್ ಮತ್ತು ಅವಾಗಿನ ಕಾಲದ ಹೀರೋಸಿಂದೆಲ್ಲ ಒಂದು ಮಾಡೋದು ಎಪಿಸೋಡ್ ಸಪ್ರೇಟ್ ಫ್ಯಾಕ್ಟ್ ಹಿಡ್ಕೊಂಡು ಕುಂದ್ರು ಅಂತೆಲ್ಲ. ಎಸ್ ಸರ್. ಸೊ ಎಸ್ ಮುಗಿಸ್ಬೇಕಾತ. ನೋಡ್ರಿ, ಕನ್ನಡ ನಾವು ಐತಿ, ಅದನ್ನು ನಾವು ಹಿಡ್ಕೊಂಡು ಹೋಗ್ಬೇಕು, ಮರಿಬಾರ್ದು, ಅದಕ್ಕೆ ಇದನ್ನು ಮಾಡಬಾರ್ದು. ನಾವು ಕನ್ನಡ ಬೆಳೆಸ ಅಂತೇವಂತಲ್ಲ, ಆಲ್ರೆಡಿ ಐತಿ, ಅದರಿಂದ ನಾವು ಬರಬೇಕು, ಸ್ವಾಭಿಮಾನ ಆಗ್ಬೇಕಷ್ಟೇ. ಆದ್ರೆ ನೀವು ಎಲ್ಲ ಕಡೆ ಯು ಶುಡ್ ಬಿ ಪ್ರೌಡ್. ಯಾಕಂದ್ರೆ ಮನ್ಯಾಗ ಮಾತಾಡೋ ಭಾಷೆಗೆ ನಿನಗ ಇದು ಇಲ್ಲ ಅಂದ್ರೆ ಏನ್ ಮಾಡ್ರಿ, ಎಲ್ಲರೂ ಈ ಟೈಪ್ ಮಾಡ್ಬೋದಿಲ್ಲ ಅಂದ್ರೆ ಬಯೋಗಿ ಒಳಗೆಲ್ಲ ಬರ್ತಾರಲ್ಲ ಬೇರೆ ಬೇರೆ ಏನಂದ್ರ ಅದ್ರ ಬದಲಿ ಕನ್ನಡಿಗ, ಕನ್ನಡತಿ ಇಂಥವೆಲ್ಲ ಸ್ಟಾರ್ಟ್ ಮಾಡ್ರಿ ಯೂಸ್ ಮಾಡಕ್ಕೆ. ಒಂದು ಫಸ್ಟ್ ಮೇಲೆ ಕನ್ನಡನೇ ಬರೀರಿ, ಕೆಳಗೆ ಇಂಗ್ಲೀಷ್ನೇ ಬರೀರಿ. ನಂದು ಹಂಗೈತಿ, ಕನ್ನಡವೇ ಸತ್ಯ, ಕನ್ನಡವೇ ಬೆಸ್ಟ್. ಇನ್ನೊಂದು ಏನಂದ್ರೆ ಈ ಪಾಡ್ಕಾಸ್ಟ್ ಕೆಳಗೆಲ್ಲ ಕನ್ನಡದಾಗ ಇರಲಿ ಕಮೆಂಟ್ಸ್. ಹಂಗೆ ಒಂದು ವರ್ಡ್ ಹಾಕಿದ್ರು ಸಾಕು. ಕನ್ನಡನಾಗ ಹಾಕ್ರಿ ಕಮೆಂಟ್. ಆಮೇಲೆ ಈಗ ಅದಕ್ಕೆ ನಾನು ಎಷ್ಟೊಂದು ಸ್ಟೋರಿ ಒಳಗೆ ಕನ್ನಡನಾಗ ಬರಿತೀನಿ. ನಾ ಕನ್ನಡ ಆಮೇಲೆ ಸಾಂಗ್ಸ್ ಅಲ್ಲ, ಸ್ಟೋರಿನ ಅಕ್ಷರ ಬರೆದು ಕನ್ನಡ. ಆಮೇಲೆ ಕಮೆಂಟ್ ಒಳಗೂ ಒಂದೊಂದ್ಸಲ ಕನ್ನಡನಾಗ. ಅದೊಂದು ಸಿಕ್ಕತ್ ಚಲೋ. ಯಾರ್ಯಾರ ಕಡೆ ಕನ್ನಡ ಬರೆಯಕ್ಕೆ ಟಫ್ ಆಗಿರ್ತೈತಲ್ಲ, ನಿಮ್ಗಂತ ಒಂದು ಆ್ಯಪ್ ಐತಿ iOS ಒಳಗೆ, ದೇಶ್ ಆ್ಯಪ್ ಅಂತ ಐತಿ. ದೇಶ್ ಕೀಬೋರ್ಡ್ ಅಂತ ಐತಿ, DESH ದೇಶ್ ಕೀಬೋರ್ಡ್ ಅಂತ ಬರ್ತೈತಿ. ಅದ್ರೊಳಗೆ ಹಂಗೈತಿ, ನೀ ಸ್ವಿಚ್ ಮಾಡ್ಬೋದು, ಟಕ್ ಟಕ್ ಹೊಡೆದ ಅಂದ್ರೆ ಕನ್ನಡ ಬರ್ತೈತಿ. ಕನ್ನಡ ನಿನಗೆ ಅಕ್ಷರ ಬರೆಯಕ್ಕೆ ತ್ರಾಸಾದ್ರೂ ಇಂಗ್ಲೀಷ್ ಇನ್ನೊಂದು ಬರ್ತೈತಿ, ಕಂಗ್ಲೀಷ್. ಇದು ಕನ್ನಡ ಪ್ಲಸ್ ಇಂಗ್ಲೀಷ್. ನೀ ಇಂಗ್ಲೀಷ್ ಒಳಗೆ ಬರೋದಂದ್ರೆ ಕನ್ನಡನಾಗ ಲಿಟ್ರಲಿ ಬರ್ತೈತಿ. ಎಂಥ ಪರ್ಫೆಕ್ಟ್ ಆ್ಯಪ್ ಐತೆ ಅದು. ಎಪಿಸೋಡಿಂದ ಕಮೆಂಟ್ಸ್ಗೆಲ್ಲ ರಿಪ್ಲೈ ಕನ್ನಡ ಮಾಡ್ತೀನಿ. ಹೋಗಿ ಡೌನ್ಲೋಡ್ ಮಾಡ್ಕೊರಿ. ನಾವು ಬೇಕಂದ್ರೆ ಇಲ್ಲಿ ಕೆಳಗೆ ಲಿಂಕ್ ಹಾಕಿರ್ತೈತಿ, ಅದನ್ನು ಡೌನ್ಲೋಡ್ ಮಾಡ್ಕೊರಿ. ಕನ್ನಡನಾಗ ಟೆಕ್ಸ್ಟ್ ಮಾಡಿರಿ, ಕನ್ನಡನಾಗ ನೀವು ಸ್ಟೋರಿ ಇಡ್ರಿ. ಸೊ ಇದು ಕರ್ನಾಟಕ ರಾಜ್ಯೋತ್ಸವ ಅಂತ ಇಂಗ್ಲೀಷ್ನಾಗ ಇಡ್ತಿರ್ತೀವಿ. ಏನು ಹುಚ್ಚಾಟ ಇದೆ, ಏನು ಹುಚ್ಚಾಟ ಹೇಳ್ರಿ ಇದು. ಕರ್ನಾಟಕ ರಾಜ್ಯೋತ್ಸವ ಅಂತ ಕನ್ನಡನಾಗ ಬರೀರಿ. ಸಿಂಪಲ್ ಕನ್ನಡ ಸಾಂಗ್ಸ್ ಯೂಸ್ ಮಾಡ್ರಿ, ಕನ್ನಡ ಕಮೆಂಟ್ ಹೊಡ್ರಿ, ಕನ್ನಡ ಬಯೋ ಒಳಗೆ ಬರ್ದ್ರೆ ಬರೀರಿ, ಮಾತಾಡ್ರಿ, ಕಾಲೇಜಿಗೆಲ್ಲ ಮಾತಾಡ್ರಿ. ಪಾನಿಪುರಿ ಒಂದ್ ಕಡೆ ಕನ್ನಡ ಬರ್ತೈತಿತ್ತು. ನಾ ಎಟ್ಟಕೊಂಡು ಪಾನಿಪುರಿ ಒಂದ್ ಜೊತೆ ಸೀದಾ ಫಸ್ಟ್ ಕನ್ನಡ ಮಾತಾಡ್ತಾರೆ. ಎಲ್ಲರೂ ಬರ್ತೈತಿ. ನಮ್ಮ ತಿಂಡಿ ಅದು ಹೋದ್ಬಿಟ್ಲೆ ಬಯ್ಯ ಪಾನಿಪುರಿ ಇದೇದು. ಹಿಂಗೆ ಮಾತಾಡಂತ ಸಿಟಿಗೆ ಅದ್ಬಿಡ್ತಾನೆ. ನಾನು ಭಾಳ ರೊಚ್ಚಿಗೆ ಕನ್ನಡ ಬಗ್ಗೆ ಬಂದ್ರೆ, ಯಾಕಂದ್ರೆ ಸ್ವಾಭಿಮಾನ ತುಂಬಾ ಇದೆ, ತುಂಬಿದೆ. ಇಲ್ಲ ಹೀಟ್ ಇಲ್ಲಿ ಮಾಡಾಗ ಮಳೆ ನಿಮಗೆ ಯಾವ್ದು ಪಾರ್ಟ್ ಸೇರೈತಿ ಕಮೆಂಟ್ ಹೊಡೀರಿ, ಕನ್ನಡ ಹೊಡೀರಿ. ನಾನು ಕನ್ನಡ ರಿಪ್ಲೈ ಮಾಡ್ತೀನಿ ಎಪಿಸೋಡಿಗೆ ಪೂರ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಕನ್ನಡವಾಗಿರು. ಸಿಗೋಣ ಎಲ್ಲರೂ. ಜೈ ಹಿಂದ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ. ವಂದೇ ಮಾತರಂ. ಡನ್. ಜೈ ಭುವನೇಶ್ವರಿ. ಜೈ ಭುವನೇಶ್ವರಿ.